ನಾವು ಮುರಳೀಧರ್ ಅವರನ್ನ ಭೇಟಿ ಮಾಡೋಣ. RTI ಮತ್ತು ಸರ್ಕಾರಿ ಸೇವೆಗಳ ಕುರಿತಾಗಿ ಜನಸಾಮಾನ್ಯರಿಗೆ ಮಾಹಿತಿಯನ್ನು ಒದಗಿಸ್ತಿದ್ದಾರೆ. ಬ್ಯೂಟಿಫುಲ್ ಹೌಸ್, ಬಹಳ ವಿನೂತನ ಅಂದ್ರೆ ಇದು ಕಲ್ಮಂಚ ಪರ್ಮನೆಂಟ್. ಇದೆಲ್ಲ ಓದಿದ್ದೀರಾ ಅಥವಾ ಓದಕ್ ತಂದಿಟ್ಕೊಂಡಿದ್ದೀರಾ? ನಾನು 90% ಓದಿದ್ದೀನಿ. 4 ಗಂಟೆಗೆ ಎದ್ದು 5:30 ತನಕ ಓದ್ತಾ ಇರ್ತೀನಿ. 2-3 ಮನೆ ಕಟ್ಬೋದಾಗಿತ್ತು. ಎಷ್ಟು ಮನೇಲಿ ಇರ್ತೀರಾ ನೀವು? ಹಬ್ಬಬ್ಬಾ ಅಂದ್ರೆ ನೀವೇನ್ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ನಿಮಗೆ ಬೇಕಾಗಿರೋದು ಇಷ್ಟು ಅನ್ನ ಸಾರು ಹುಳಿ ಮಜ್ಜಿಗೆ. ಮಾಹಿತಿ ಅಂತ ಅನ್ನೋದು ಈ ಕಾಲದಲ್ಲಿ ಬಹಳ ಮುಖ್ಯವಾದಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಸರ್ಕಾರಿ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ದಿನನಿತ್ಯದ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ, ದ ಇನ್ಫಾರ್ಮೇಷನ್ ಈಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಸ್ನೇಹಿತರೆ. ಯಾಕಂದರೆ ಅನೇಕ ವ್ಯವಹಾರಗಳು ಮಾಡ್ತಿರ್ತೀವಿ, ನಮಗೆ ಅದರ ಅರಿವಿನ ಕೊರತೆ ಇರುತ್ತೆ, ಮಾಹಿತಿ ಕೊರತೆ ಇರುತ್ತೆ. ಬನ್ನಿ, ಈ ಒಂದು ವಿಶೇಷವಾದ ಸರಣಿಗೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ಯಾಕೆ ಅಂತಂದರೆ ಇಲ್ಲಿ ನಾವು ಮುರಳೀಧರ್ ಅವರನ್ನ ಭೇಟಿ ಮಾಡೋಣ. ಅವರು ವೃತ್ತಿಯಲ್ಲಿ ಸರ್ಕಾರಿ ನೌಕರರು ಆಗಿದ್ದಂಥವರು. ಈಗ RTI ಸಂಬಂಧಪಟ್ಟಂತಹ ಮಾಹಿತಿಯನ್ನು ಜನರಿಗೆ ಒದಗಿಸ್ತಾ ಮತ್ತು ಸರ್ಕಾರಿ ಸೇವೆಗಳ ಕುರಿತಾಗಿ ಸಕಾಲ ಅಥವಾ ಗ್ರಾಹಕರ ಹಕ್ಕುಗಳು ಇತ್ಯಾದಿ ಕುರಿತು ಅವರು ಜನಸಾಮಾನ್ಯರಿಗೆ ಮಾಹಿತಿಯನ್ನು ಒದಗಿಸ್ತಿದ್ದಾರೆ. ಅನೇಕ ಪುಸ್ತಕಗಳನ್ನು ರಚಿಸಿದ್ದಾರೆ. ಇದು ಅವ್ರ ಮನೆ, ಬೆಂಗಳೂರಿನ ಅವ್ರ ಮನೆ. ನಾವು ಹೋಗೋಣ, ನಾವು ಮುರಳೀಧರ್ ಅವ್ರನ್ನ ಭೇಟಿ ಮಾಡೋಣ. ಒಂದು ದೊಡ್ಡ ಪುಸ್ತಕದ ಭಂಡಾರವೇ ಇದೆ, ಅದನ್ನು ಕೂಡ ನೋಡೋಣ. ಅವರಿಂದ ನಮ್ಮ ಬದುಕನ್ನ ಸುಲಭಗೊಳಿಸಬಹುದಾದಂತಹ ಮಾಹಿತಿಗಳನ್ನ ಸಂಗ್ರಹಿಸೋಣ. ಸ್ವಾಗತ ನಿಮಗೆ ಮುರಳೀಧರ್ ಅವ್ರ ಬದುಕಿಗೆ, ಕಲಾ ಮಾಧ್ಯಮಕ್ಕೆ. ಬನ್ನಿ, ಈಗ ನಾವು ಮುರಳೀಧರ್ ಸರ್ ಅವರ ಮನೆಗೆ ಬಂದ್ವಿ. ಮನೆಯ ಪ್ರಾರಂಭದಲ್ಲಿ ಅವ್ರದ್ದೊಂದು ಅದ್ಭುತವಾದ ಲೈಬ್ರರಿ ಇದೆ, ಗ್ರಂಥಾಲಯ. ಅದನ್ನು ನೋಡೋಣ. ಸರ್ ನಮಸ್ತೆ. ನಮಸ್ತೆ. ಬನ್ನಿ. ಹೇಗಿದ್ದೀರಿ ಸರ್? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಬಹಳ ನಿಮ್ಮ ಫೋಟೋಗಳು, ನಿಮ್ಮ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀನಿ ನಾನು. ಧನ್ಯವಾದ. ಬಹಳ ಖುಷಿ ಆಗ್ತಾ ಇರುತ್ತೆ. ತರ್ತರಾವರಿ ವಿಡಿಯೋಗಳು ಬರ್ತಾ ಇದೆ ನಿಮ್ಮಿಂದ, ಮತ್ತೆ ಬಹಳ ಎಜುಕೇಟಿವ್ ಆಗಿದೆ. ಅದು ನಾವು ಬೇಕಾಗಿರುವಂಥದ್ದು. ಫೈನ್, ಮುಂದುವರಿಸಿ. ಇನ್ನೂ ಒಂದಿಷ್ಟು ಒಳ್ಳೆ ವಿಡಿಯೋಗಳು ಬರಲಿ. ಪ್ರಸಿದ್ಧ ಪರ್ಸನಾಲಿಟೀಸ್ಗಳನ್ನ ನೋಡಿ. ಇವಾಗ ಪುಸ್ತಕಗಳು ಅಂತಿರಲ್ಲ, ಈ ಪುಸ್ತಕದ ಅಭಿರುಚಿ ಬೆಳೆಸೋದಕ್ಕೆ, ಪುಸ್ತಕ ಸಂಸ್ಕೃತಿ ಬೆಳೆಸೋದಕ್ಕೆ ನಿಮ್ಮ ಕಾಣಿಕೆ ಬಹಳ ಬೇಕಾಗುತ್ತೆ. ಅದನ್ನ ದಯವಿಟ್ಟು ಮಾಡಿ. ವೆರಿ ಗುಡ್. ತಾವು ಮೂಲತಃ ಸರ್ಕಾರಿ ನೌಕರರಾಗಿದ್ದರು? ಸರ್ಕಾರಿ ನೌಕರಲ್ಲ, ನಾನೊಂದು ಇದರಲ್ಲಿದ್ದೆ, ಭಾರತ್ ಹೆವಿ ಆರ್ಟಿಕಲ್ಸ್ ಲಿಮಿಟೆಡ್ ಅಂತ, BHEL ಅಲ್ಲಿ. ಅದು ಸರ್ಕಾರಿ ಸಂಸ್ಥೆನೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು. ಅಲ್ಲಿ ಒಂದು 20 ವರ್ಷ ಕೆಲಸ ಮಾಡಿದೆ. ಆಮೇಲೆ ಈ ಥರ ಹವ್ಯಾಸಗಳು ಜಾಸ್ತಿ ಆದವು. ಅದು ಟೈಮ್ ಸಾಕಾಗ್ತಿರ್ಲಿಲ್ಲ ಅಂತ ಅಲ್ಲಿ ರಿಸೈನ್ ಮಾಡಿ KERC ಅಂತ, ಅಂದರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ, ಅಲ್ಲಿ ಒಂದು 10-12 ವರ್ಷ ಕೆಲಸ ಮಾಡಿದೆ ಒಬ್ಬ ಕನ್ಸಲ್ಟೆಂಟ್ ಆಗಿ. ಇವಾಗ ಅದು ಬಿಟ್ಟಾಗಲೇ 10-12 ವರ್ಷ ಆಯಿತು. ಸಂಪೂರ್ಣವಾಗಿ ನನ್ನ ಕ್ಷೇತ್ರಗಳು ಏನೇನಿದೆ ಅದು ಓದು, ಅಧ್ಯಯನ, ಭಾಷಣ, ಅಲ್ಲಿ ಇಲ್ಲಿ ಹೋಗೋದಂಥದ್ದು, ಪುಸ್ತಕ ಬರೆಯುವಂಥದ್ದು, ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಆದರೆ ಹವ್ಯಾಸಕ್ಕೆ ಸಮಯ ಕೊಡ್ತಿದ್ದೀರಿ ನಿಮ್ಮ ಪ್ರೀತಿ ವಿಚಾರಗಳಿಗೆ. ಸೊ ಜೀವನ ನಡಿಬೇಕಲ್ಲ, ಅದಕ್ಕೆ ಜಾಬ್ ಬಿಟ್ಬಿಟ್ರೆ? ಜೀವನಕ್ಕೆ ಒಂದು ಸ್ವಲ್ಪ ನಾನು BHEL ಇದ್ದಾಗ ಅಲ್ಲಿದ್ದಾಗ ಒಂದಿಷ್ಟು ಉಳಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ಪುಸ್ತಕ ಬರೆಯೋದು ಅದರಲ್ಲಿ ಒಂದಿಷ್ಟು ಇರುತ್ತೆ. ಮತ್ತು ನನ್ನ ಮಗ ಇದ್ದಾನೆ, ಮತ್ತು ಮನೆ ಸ್ವಂತ ಇದೆ. ಬೆಂಗಳೂರಲ್ಲಿ ಬಾಡಿಗೆ ಯೋಚನೆ ಇಲ್ಲ ಅಂದರೆ ಅರ್ಧ ಜೀವನ ನಡೆದಾಗೇನೆ. ಸೊ ಹಾಗೆ ನಡೆಯುತ್ತೆ. ಸೊ ಮಧ್ಯೆ ಕೆಲವು ಪ್ರಾಜೆಕ್ಟ್ಗಳು ಮಾಡ್ತಾ ಇರ್ತೀನಿ. ವಿಶೇಷವಾದಂಥ ಟ್ರೈನಿಂಗ್ ಕೊಡುವಂಥದ್ದು. ಒಂದು NGO ಇದೆ ನಮ್ಮದೇನೆ, ಒಂದು ಸಣ್ಣದಾಗಿ. ಸೊ ಅದ್ರ ಮೂಲಕ ಬೇರೆ ಬೇರೆ ಕಡೆ ಹೋಗೋದು, ಕಾರ್ಯಾಗಾರ ಮಾಡೋದು, ವರ್ಕ್ಶಾಪ್ಗಳು ಮಾಡೋದು, ಸೆಮಿನಾರ್ಗಳು ಮಾಡೋದು ಇರತ್ತೆ. ಅದರಲ್ಲಿ ಒಂದಿಷ್ಟು ಫಂಡಿಂಗ್ ಇರುತ್ತೆ. ಮತ್ತೆ ಪುಸ್ತಕದಿಂದ ಒಂದಿಷ್ಟು ಬರುತ್ತೆ. ಹೀಗೆ ನಡೀತಾ ಇದೆ ಜೀವನ. ಅದೇ ಸರ್ಕಾರಿ ಇಲಾಖೆ ಅಥವಾ ಬೇರೆ ಕಡೆ ಇದ್ದಿದ್ರೆ ಚೆನ್ನಾಗಿ ಒಳ್ಳೆ ದುಡ್ಡು ಮಾಡಿ 4 ಗಂಟೆ ಬರ್ತಾ ಇರೋದು. ಇಷ್ಟೊತ್ತಾರೆ 2-3 ಮನೆ ಕಟ್ಬೋದಾಗಿತ್ತು, ಸರಿಯಾಗಿದ್ದಿದ್ರೆ. ಮತ್ತೆ ಯಾಕೆ ಬೇಡ ಅಂದ್ರೆ ಇದನ್ನ? ಎಷ್ಟು ಮಾಡ್ತೀರಾ ನೀವು? ಎಷ್ಟು ಮನೇಲಿ ಇರ್ತೀರ ನೀವು? ಹಬ್ಬಬ್ಬಾ ಅಂದರೆ ನೀವೇನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ನಿಮಗೆ ಬೇಕಾಗಿರೋದು ಇಷ್ಟು ಅನ್ನ ಸಾರು ಹುಳಿ ಮಜ್ಜಿಗೆ ಮುಗೀತಲ್ಲಿಗೆ. ಇನ್ನೇನೇನು ತಿಂತೀರ ನೀವು? ಎಂಡಿಲ್ಲ ಅದಕ್ಕೆ. ಆ ಥರ ಮಾಡ್ಕೊಂಡು ಹೋದರೆ ಜೀವನ ಏನೂ ಇರೋದೇ ಇಲ್ಲ. ಅದಕ್ಕೆ ಮಾರ್ಕ್ ಟ್ವೈನ್ ಒಂದು ಮಾತು ಹೇಳ್ತಾನೆ, ಪ್ರತಿಯೊಬ್ಬರ ಜೀವನದಲ್ಲೂ 2 ದಿನ ಇಂಪಾರ್ಟೆಂಟ್ ಅಂತೆ. ಒಂದು ಹುಟ್ಟಿದ ದಿನ, ಇನ್ನೊಂದು ಯಾಕೆ ಹುಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋ ದಿನ. ಅಯ್ಯೋ ಅಲ್ವಾ? ನಿನ್ನ ಬದುಕಿನ ಅರ್ಥ ಏನು ಅದನ್ನು ಕಂಡಿಡ್ಕೊಳ್ಳೋ ಜೀವನ. ಅದು ಕಂಡಿಡ್ಕೊಳ್ಳೋ ಅಷ್ಟರಲ್ಲಿ ಅರ್ಧ ಜೀವನ ಆಗೋಗಿರುತ್ತೆ. ಈಗಿನವ್ರು ಕೆಲವರು ಅರ್ಥ ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ. ಹಾಗೆ ಜೀವನ ಮುಗಿದೋಗುತ್ತೆ, ಹಾಗೆ ನಡೆದ ಹೋಗ್ತಾ ಇರುತ್ತೆ. ಸೊ ಆ ರೀತಿ ಅದರಿಂದ ನಮ್ಮ ಜೀವನ ನಾವು ಅರ್ಥ ಮಾಡ್ಕೋಬೇಕು ಎಲ್ಲೋ ಒಂದು ಕಡೆ. ಅದಕ್ಕೆ ತಕ್ಕಂತೆ ನಡಿಬೇಕು. ನಮ್ದು ಏನೋ ಒಂದು ಗೋಲ್ ಇರುತ್ತೆ, ಏನೋ ಒಂದು ಆಸಕ್ತಿ ಇರುತ್ತೆ, ಬೆಳೆಸ್ಕೊಳ್ತಾ ಹೋಗ್ಬೇಕು. ನಮ್ಮ ಸಂಪನ್ಮೂಲ ಅದನ್ನು ಖರ್ಚು ಮಾಡ್ಬೇಕು. ಅದಕ್ಕೆ ಬರೀ ಮನೆ ಮಾಡು, ಸಾವಿರ ಮಜಾ ಮಾಡು ಅಂದರೆ ನನಗೇನೋ ಅದು ಮೊದಲಿಂದನೂ ಇಲ್ಲ. ಅದು ಆ ಥರ ಬರಲೇ ಇಲ್ಲ ನನಗೆ. ಓಕೆ, ಸಾಕು, ಒಂದು ಮನೆ ಸಾಕು, ಅಥವಾ ಒಂದು ಅದು ಮಿನಿಮಮ್. ಅದನ್ನ ಸ್ವಾರ್ಥ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಒಂದು ಮನೆ ಬೇಕು, ತಿನ್ನಕ್ಕೆ ಉಳೋದಕ್ಕೆ ಒಂದಿಷ್ಟು ಬೇಕು, ಅಷ್ಟಾದ್ರೆ ದಂಡಿ ಅಂತ ನನಗನ್ಸುತ್ತಪ್ಪ. ಸೊ ಕನಿಷ್ಠವಾದ ಅವಶ್ಯಕತೆಗಳು, ಕನಿಷ್ಠವಾದ ಸಿಂಪಲ್ ಲಿವಿಂಗ್ ಸಾಕೋದು. ಎಷ್ಟು ಜನ ಇದ್ದಾರೆ?
ಆ ಥರ ಬೇಕಾದಷ್ಟು ಜನ ಇದ್ದಾರೆ. ನಾವು ಅವ್ರನ್ನ ನೋಡ್ತಾ ಇರಬೇಕು, ಕಂಪೇರ್ ಮಾಡ್ಕೋತಾ ಇರಬೇಕು. ನೀವು ಸಾಹುಕಾರನ ಕಂಪೇರ್ ಮಾಡಿಕೊಂಡ್ರೆ ನಿಮ್ಗೆ ಇದು ಹುಟ್ಟುತ್ತೆ, ಅಸಮಾಧಾನ ಹುಟ್ಟುತ್ತೆ. ಓ, ನಾನು ಸುಖವಾಗಿಲ್ಲ ಅನಿಸುತ್ತೆ, ಸುಖವಾಗಿಲ್ಲ ಅನ್ಸುತ್ತಲ್ಲ. ಸೊ ನನಗೆಲ್ಲ ಹಾಗೆ ಅನ್ಸೋದೇ ಇಲ್ಲ. ಆ ಥರ ರಿಗ್ರೆಟ್ಗಳೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಗ್ರೇಟ್ ಅಲ್ವಾ? ಆಗಿರಬೇಕು. ಸೊ ತಾವು ಹವ್ಯಾಸಕ್ಕೋಸ್ಕರ ಕೆಲಸ ಬಿಟ್ರಿ ಅಂತಂದ್ರೆ ಏನು ತಮ್ಮ ಹವ್ಯಾಸಗಳು? ಹವ್ಯಾಸ ಭಾಳ ಇಂಪಾರ್ಟೆಂಟ್ ಅಂದರೆ ಓದೋದು, ಅಧ್ಯಯನ ಮಾಡೋದು, ಅದನ್ನು ಬರೆಯೋದು. ಅಫ್ಕೋರ್ಸ್ ಎರಡು ಕನ್ನಡದಲ್ಲಿ ಮೊದಲು ಇಂಗ್ಲೀಷಲ್ಲೂ ಬರಿತಾ ಇದ್ದೆ, ಇವಾಗಲೂ ಅವಾಗ ಬರಿತಾ ಇರ್ತೀನಿ. ಬಟ್ ಜಾಸ್ತಿ ಕನ್ನಡದಲ್ಲಿ ಬರೀಬೇಕು ಅಂತ ಅನ್ನಿಸ್ತು ನನಗೆ. ಕನ್ನಡದಲ್ಲಿ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಎಷ್ಟು ಇದಿದೆ, ಏನು ಮಾಹಿತಿ ಇದೆ, ವಿಶೇಷವಾಗಿ ಇಂಗ್ಲೀಷಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ. ಅದು ಕನ್ನಡದಲ್ಲಿ ಕಾಣ್ತಾನೆ ಇಲ್ಲ. ಅದು ನನಗೆ ಹೌದಾ? ಕನ್ನಡದಲ್ಲಿ ಬೇಕಾದಷ್ಟು ಬರ್ತಾ ಇದೆ, ಆದರೆ ಯಾವೆಲ್ಲೋ ಉದಾಹರಣೆಗೆ ತಂತ್ರಜ್ಞಾನದ ಬಗ್ಗೆ ಇಲ್ಲ, ರಾಜಕೀಯದ ಬಗ್ಗೆ ಇಲ್ಲ, ಅರ್ಥಶಾಸ್ತ್ರದ ಬಗ್ಗೆ ಎಷ್ಟೆಷ್ಟು ಬರ್ತಾ ಇದೆ, ಕಾನೂನು ಬಗ್ಗೆ ಅಂತೂ ಬೇಕಾದಷ್ಟು ಬರ್ತಾ ಇದೆ. ಅವೆಲ್ಲ ಕನ್ನಡಕ್ಕೆ ಬರಬೇಕು. ಅದೊಂಥರ ಜ್ಞಾನ ಸಾಹಿತ್ಯ ಕಡಿಮೆ ಅಂತ ನಾನು ಹೇಳ್ತಾ ಇರೋದು. ಎಲ್ಲ ಕತೆ ಕಾದಂಬರಿ ಬೇಕಾದಷ್ಟು ಬರ್ತಾ ಇದೆ, ಅವೆಲ್ಲ ಜ್ಞಾನಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ ಅವು. ಅದರಿಂದ ನಿಮ್ಮ ಭಾಷೆ ಬೆಳಿಬೋದು, ಒಂದಿಷ್ಟು ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗ್ಬೋದು. ಜ್ಞಾನ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿವಸದಲ್ಲಿ. ಜ್ಞಾನ ಬೆಳಿಬೇಕಲ್ವಾ? ಸೊ ಹಾಗಾಗಿ ಆ ಜ್ಞಾನಕ್ಕೆ ಉದಾಹರಣೆಗೆ ಮನೋವಿಜ್ಞಾನ, ನ್ಯೂರೋ ಸೈನ್ಸು, ವ್ಯಕ್ತಿತ್ವ ವಿಕಸನ ಎಷ್ಟು ಪುಸ್ತಕ ಬರ್ತಿದೆ ಇವತ್ತು. ಆ ರೀತಿಯಾದಂಥ ಒಂದು ಬಾದು ಅಥವಾ ಕಾನೂನು ಬಗ್ಗೆ ಇರ್ಬೋದು, ಇದನ್ನು ಬರೆಯೋಕ್ಕೆ ಶುರು ಮಾಡಿದೆ ನಾನು. ಆದರೆ ನಾನು ಶುರು ಮಾಡಿದ್ದು ತತ್ವಶಾಸ್ತ್ರದಿಂದ. ನಾನು ಮೊದಲು ಓದಿದ್ದು ತತ್ವಶಾಸ್ತ್ರ. ಬಟ್ ತಮ್ಮ ಕ್ವಾಲಿಫಿಕೇಶನ್ BCom ಮತ್ತು ಪತ್ರಿಕೋದ್ಯಮದಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ. ವಾವ್! ಹೌದು, ಅದರಲ್ಲೂ ಫಸ್ಟ್ ರ್ಯಾಂಕು, ರಾಜ್ಯಕ್ಕೆ ಮೊದಲ ರ್ಯಾಂಕ್. ಪತ್ರಿಕೋದ್ಯಮದಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಮಾಡಿದೆ. ಆಸೆಯಿಂದ ಮಾಡಿದ್ರೆ ಹಂಗಾಗುತ್ತೆ. ನೀವು ಅದರಲ್ಲಿ ಆಸಕ್ತಿ ಇರಬೇಕು, ಆವಾಗ ನಿಮಗೆ ಯಶಸ್ಸು ಖಂಡಿತ ಸಿಗುವಂಥದ್ದು. ನಿಮ್ಗೆ ಆಸಕ್ತಿ ಇಲ್ಲ ಅಂದರೆ ಯಶಸ್ಸು ಸಿಕ್ಕೋದು ಕಷ್ಟ. ಸೊ ಅದಕ್ಕೋಸ್ಕರ ಆಸಕ್ತಿ ಇರೋ ವಿಷಯನ ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತೆ. ಗ್ರೇಟ್. ಸೊ ಇವಾಗ ಈ ಥರ ಜೀವನ ನಡೀತಾ ಇದೆ. ಮನೆಯ ಪ್ರಾರಂಭದಲ್ಲಿ ದೊಡ್ಡ ಪುಸ್ತಕದ ಗ್ರಂಥಾಲಯ ಇಟ್ಕೊಂಡಿದ್ದೀರಿ. ಸೊ ಏನು ವಿಶೇಷ? ಇಲ್ಲ, ನನ್ನ ಪುಸ್ತಕಗಳು ಇದೆ, ತೋರಿಸ್ತೀನಿ ನಾನು ನಿಮಗೆ. ಇದೆಲ್ಲ ನನ್ನ ಓನ್ ಕಲೆಕ್ಷನ್ಸ್ ಏನೆ. ನಾನು ಎಲ್ಲೂ ಲೈಬ್ರರಿಗಳಿಂದನೂ ತುಂಬ ಕಡಿಮೆ. ಏನಾಗುತ್ತೆ ಅಂದರೆ ನನ್ನದೊಂದು ಅಭ್ಯಾಸ ಅಂದರೆ 3-4 ಕಲರ್ ಪೆನ್ಸಿಲ್ ಇಟ್ಕೊಂಡಿರ್ತೀನಿ, ಪೆನ್ನುಗಳು. ಓ, ಇಲ್ಲಿ ಈಗ ಹೋದೇನಾ? ಅದೇ ನೋಡಿ, ಆ ಥರ. ಸೋಳಿ. ಸೊ ಇದೇನಾಗುತ್ತೆ, ಮಾರ್ಕ್ ಮಾಡ್ತಾ ಇರ್ತೀನಿ, ಅಲ್ಲೇ ಕಮೆಂಟ್ ಬರ್ಕೋತಾ ಇರ್ತೀನಿ ಪುಸ್ತಕಗಳಲ್ಲಿ. ಅದು ಚಿತ್ತಾಗುತ್ತೆ, ಹೈಲೈಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಲೈಬ್ರರಿ ಬುಕ್ಕಲ್ಲಿ ಅವೆಲ್ಲ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಏನು ಮಾಡೋದು, ಆದಷ್ಟು ದುಡ್ಡು ಕೊಟ್ಟೆ ತಂದುಬಿಡೋದು. ನನ್ನ ಬುಕ್ಕಲ್ಲಿ ಏನು ಬೇಕಾದ್ರೆ ಸ್ವತಂತ್ರವಾಗಿ ಏನು ಬೇಕಾದ್ರೆ ಮಾಡ್ಕೊಳ್ಬಿಲ್ಲ. ಓಕೆ, ನೀವು ಏನು ಬೇಕಾದ್ರೆ ನೋಟ್ಸ್ ಮಾಡ್ಬೋದು. ಅದಕ್ಕೆ ನೋಡಿ ಸರ್ ಹೇಳಿದಾಗೆ 3 ಕಲರ್ ಪೆನ್ ಇಟ್ಕೊಂಡಿದ್ದಾರೆ ಅವರು. 3-4 ಏನೋ ಒಂದು ಇರುತ್ತೆ, ಹೈಲೈಟ್ರು, ಒಂದು ಹೈಲೈಟ್ರು ಎಲ್ಲ ಇಟ್ಬಿಟ್ಟಿದ್ದಾರೆ ಸರ್. ಮತ್ತು ಅದನ್ನು ನೋಡೋಕ್ಕೆ ಏನಾದ್ರು ಇಂಪಾರ್ಟೆಂಟ್ ಬರ್ಕೊಳ್ಳೋಕ್ಕೆ ಇದು ಚೀಟಿ, ಅದು ಸ್ಕ್ಯಾಪ್ ಥರ. ಅದು ಓಕೆ, ಅದೆಲ್ಲ ನಡೀತಾ ಇರುತ್ತೆ ಆ ಥರ. ಓಕೆ, ಸಣ್ಣ ಪುಟ್ಟ ವ್ಯವಸ್ಥೆಗಳು ಮಾಡ್ಕೋಬೇಕು ಅವ್ರಿಗೆ ಇಚ್ಛೆ ಆಸಕ್ತಿಗೆ ತಕ್ಕಂತೆ ಅಂತ. ಮತ್ತು ಇದು ಒಂದಿಷ್ಟು ಕೆಲವು ಬುಕ್ಸ್ಗಳು ಹೀಗಿದೆ. ಇದರಲ್ಲಿ ಯಾವ್ಯಾವೆಲ್ಲ ಪುಸ್ತಕಗಳು ಇಲ್ಲಿ ಸುಮಾರಾಗಿ ಜೋಡಿಸ್ಕೊಂಡಿದ್ದೀನಿ ನಾನು. ಅವಾಗವಾಗ ಯಾರು ಇಲ್ಲ, ನಾನೇ ಜೋಡಿಸ್ಕೊಳ್ಳೋದ್ರಿಂದ ಈ ಕಡೆ ಎಲ್ಲ ತತ್ವಶಾಸ್ತ್ರ ಇದೆ. ಇವಾಗ ಜೆ ಕೃಷ್ಣಮೂರ್ತಿ ಇದ್ದಿದೆ, ಆಮೇಲೆ ಬರ್ಟ್ರಂಡ್ ರಸಲ್ ಇದೆ, ಆಮೇಲೆ ಭಾರತದ ತತ್ವಶಾಸ್ತ್ರ ಇದೆ, ರಾಧಾಕೃಷ್ಣನ್ ಬುಕ್ಗಳಿವೆ, ಆಮೇಲೆ ಆ ಥರ ಕೆಲವಿವೆ. ನೀಶೆ, ತಿಲಕ, ದಲೈ ಲಾಮಾ, ಫ್ರಾಡ್ಸ್, ಅದು ಆ ಥರ. ಬಿಸ್ನೆಸ್ ಲೀಡರ್ಗಳ ಬಗ್ಗೆ, ಅಂದರೆ ಯಾವ್ಯಾವ ಕಂಪನಿ ಶುರು ಮಾಡಿದ್ರು, ಅವ್ರು ಎಷ್ಟೆಷ್ಟು ಯಶಸ್ಸನ್ನು ಗಳಿಸಿದ್ರು, ಆ ರೀತಿಯಾಗಿರುವಂಥದ್ದು. ಇಲ್ಲೆಲ್ಲ ವ್ಯಕ್ತಿತ್ವ ವಿಕಸನದ ಬುಕ್ಗಳಿವೆ ಕೆಲವು. ಸೊ ಹೀಗೆ ಇದೆಷ್ಟೊಂದು. ಇದೆಲ್ಲ ಜೀವನ ಚರಿತ್ರೆಗಳು, ಬಯೋಗ್ರಫಿಗಳು. ವಿಶೇಷವಾಗಿ ಲಾಯರ್ಗಳು, ಅಡ್ವೊಕೇಟ್ಗಳದ್ದು, ಮತ್ತು ಕನ್ನಡ ಸಾಹಿತಿಗಳದ್ದು ಕೆಲವು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದು ನಡೀತಾ ಇರುತ್ತೆ. ನೆಲ್ಸನ್ ಮಂಡೇಲಾ, ಬಹುಶಃ ನೆಲ್ಸನ್ ಮಂಡೇಲಾ ಬಗ್ಗೆ ಏನೇನು ಬುಕ್ ಬಂದಿದೆ ಎಲ್ಲೂ ಸಿಗುತ್ತಿಲ್ಲ, ಅಷ್ಟು ಇದೆ. ನನ್ನ ಕೈಗೆ ಸಿಕ್ಕಿದ್ದೆಲ್ಲಾನು. ಮಂಡೇಲಾಸ್ ವೇ ಲೆಸನ್ಸ್ ಆನ್ ಲೈಫ್, ಅದೊಂದು. ಆ ಥರ ಒಂದು. ಇದು ನೋಡಿ, ಇದು ಒಂದು ನೆಲ್ಸನ್ ಮಂಡೇಲಾ. ಅದು ಹೀಗೆ ಮಂಡೇಲಾ ಬಗ್ಗೆ ಇದೆ, ಆಂಗ್ ಸಾಂಗ್ ಸೂಕಿ ಬಗ್ಗೆ ಇದೆ, ಮಾರ್ಟಿನ್ ಲೂಥರ್ ಕಿಂಗ್ ಬಗ್ಗೆ ಇದೆ. ಇದೊಂದು ಇದು ಅವನ ಭಾಷಣಗಳು, ಅವನು ಮಾಡಿದಂಥ ಭಾಷಣಗಳು. ಆ ಥರ ಕೆಲವಿವೆ. ಏನೋ ಇರುತ್ತೆ. ಇನ್ನೊಂದು ರೋಸಾ ಪಾರ್ಕ್ಸ್ ಬಗ್ಗೆ ಏನೋ ಬರಿತಾ ಇದ್ದೀನಿ, ಅದ್ರ ಬಗ್ಗೆ ಇದೆ. ರೋಸಾ ಪಾರ್ಕ್ಸ್ ಅವಳೊಬ್ಳು, ಅದೇ ರೇಷಿಯಲ್ ಇದಕ್ಕೆ. ಫಾರ್ ಎಕ್ಸಾಂಪಲ್ ಇದು ನೋಡಿ,
ಈ ಥರ ಹೊಸ ಪಾರ್ಕ್ಸ್ ಲೈಫ್. ಓಕೆ, ರೋಸಾ ಪಾರ್ಕ್ದು ಇಂಗ್ಲೀಷ್ ಅಥವಾ ಕನ್ನಡ ಆ ಕಡೆ ಇದೆ ಸ್ವಲ್ಪ ತೋರಿಸ್ತೀನಿ ನಾನು. ಇದು ಮತ್ತೆ ಕೆಳಗಡೆ ಇನ್ನೂ ಏನೇನೋ ಬುಕ್ಗಳಿದೆ. ಇಲ್ಲಿ ಯಾವುದೋ ಒಂದಿಷ್ಟಿದೆ, ಇಲ್ಲೂ ಇದ್ದಾವೆ. ಅಲ್ಲೆಲ್ಲ ರಿಪೋರ್ಟ್ಗಳು ಅಥವಾ ಕೆಲವು ಮ್ಯಾಗ್ಝಿನ್ಗಳು, ಹಳೆ ಮ್ಯಾಗ್ಝಿನ್ಗಳು. ಓಕೆ, ಆ ರೀತಿಯಾಗಿದೆ. ಇದು ನೋಡಿ, ಇದು ಪೊಲಿಟಿಕಲ್ ಕನ್ನಡ ಬುಕ್ಗಳು ಸ್ವಲ್ಪ ಇದೆ. ಇದೆಲ್ಲ ಕನ್ನಡ ಬುಕ್ ಇದೆ. ಇದು 3 ಕಾಣ್ತಾ ಇದೆ ಅಲ್ಲಿ, ಕಾಣ್ತದೆ. ಅನ್ನದಾತರ ಅಂಗಳದಿಂದ ನಮ್ಮ ಇವ್ರದ್ದು ಹಿರಣ್ಣಯ್ಯನವ್ರದ್ದು. ಆಮೇಲೆ ಪುನೀತ್ ತಾರನಾಥ್ ಇತ್ತೀಚೆಗೆ ತೀರ್ಕೊಂಡ್ರ, ಅವ್ರದ್ದು ಆ ಥರ ಬಯೋಗ್ರಫಿ ಇರುತ್ತೆ. ಅವ್ರು ಬರ್ದಿರೋ ಲೇಖನಗಳು ಕೆಲವೆಲ್ಲ ಇರುತ್ತೆ. ಒಂದಿಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ಎಲ್ಲ ಒಂದೇ ಕಡೆ ಸೈಂಟಿಫಿಕ್ ಆಗಿ ಇಲ್ಲ ಇದೆ ಅಂತ ಹೇಳಲ್ಲ ನಾನು. ಇದೆಲ್ಲ ಅರುಣ್ ಶೌರಿ ಅವ್ರದ್ದು ಆ ರೀತಿಯಾದಂಥ ಕೆಲವು ಪುಸ್ತಕಗಳು. ಓಕೆ, ಕೆಲವು ಸಲ ಎಲ್ಲ ಮಿಕ್ಸ್ ಆಗುತ್ತೆ. ನಾನು ಮನೆ ಅಂದಮೇಲೆ ನಾನು ಲೈಬ್ರರಿ ಥರ ಇರೋಕ್ಕಾಗಲ್ಲ, ಓಡ್ತಾ ಇರ್ತೀನಿ. ಈ ಕಡೆ ಇದು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಇವೆಲ್ಲ. ಓಕೆ, ಎಲ್ಲ ಹೆಚ್ಚು ಕಡಿಮೆ ಅದೇನೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇವತ್ತೆಲ್ಲರೂ ಇದಕ್ಕೆ ಬೀಳ್ತಾ ಇದೀವಿ ನಾವು, ಫೇಕ್ ನ್ಯೂಸ್ಗೆ, ಸುಳ್ಳು ಸುದ್ದಿ ಬರೋ ಫಾರ್ವರ್ಡ್ ಮೆಸೇಜ್ ನಂಬೋದು ಎಲ್ಲಾನು. ವೈ ವಿ ಫಾಲ್ ಫಾರ್ ಫೇಕ್ ನ್ಯೂಸ್ ಅಂತ ಇದೆ. ಭಾಳ ಒಳ್ಳೆ ಬುಕ್ ಅದು. ಇತ್ತೀಚೆಗೆ ಬಂದಿರೋದು. ಇದು 3 ಅದಕ್ಕೆ ಸಂಬಂಧಪಟ್ಟಿದ್ದೇನೆ. ಸ್ವಲ್ಪ ಸಣ್ಣ ಪುಟ್ಟ ಚೇಂಜ್ ಇರುತ್ತೆ, ಪ್ರೂಫ್ ಆಗಿರುವಂಥದ್ದು. ಓಕೆ, ಇದು ನೀವು ಹೇಳಿದ್ದು ಕೆಲವಿದೆ, ತೋರಿಸ್ತೀನಿ. ಅನೇಕ ಪ್ರತಿಗಳಿದ್ದಾವೆ. ಈಗ ತಾವು ಬರೆದ ಪುಸ್ತಕಗಳು ಇದೆಲ್ಲ ನಾನು ಬರೆದಿರೋದು. ಇತ್ತೀಚೆಗೆ ಬಂದಂಥ ಬುಕ್ಕು. ವಿಕ್ಟರ್ ಫ್ರಾಂಕಲ್ ಅಂತ ಒಬ್ಬ ಮನೋವಿಜ್ಞಾನಿ. ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅಂತ ಅವನು ಬರೆದಿರೋ ಒಂದು ಬುಕ್. ಬಹಳ ಪ್ರಸಿದ್ಧವಾದಂಥ ಪುಸ್ತಕ ಅದು. ನಾಜಿ ಜರ್ಮನಿಯಲ್ಲಿ ಸೆರೆ ಶಿಬಿರದಲ್ಲಿ ಅವನು ಹಿಡಿದಾಕ್ಬಿಡ್ತಾರೆ. ಜರ್ಮನ್ ಕಾನ್ಸಂಟ್ರೇಷನ್ ಕ್ಯಾಂಪ್. ಅದನ್ನ ಸೆರೆ ಶಿಬಿರ ಅಂತಾರೆ, ಯಾತನಾ ಶಿಬಿರ ಅಂತಾನು ಅಂತಾರೆ. ಅವನಲ್ಲಿ ಹೇಗೆ ಕಷ್ಟಪಟ್ಟ ಏನಾಯ್ತಂತ ಒಂದಾದ್ರೆ, ಅವನು ಮನೋವಿಜ್ಞಾನದಲ್ಲಿ ಒಂದು ಲೋಗೋ ಥೆರಪಿ ಅಂತ ಒಂದು ಹೊಸ ಚಿಕಿತ್ಸಾ ಮಾದರಿಯನ್ನು ಕಂಡುಹಿಡಿತಾನೆ ಅವನು, ಲೋಗೋ ಥೆರಪಿ ಅಂತ. ಓಕೆ, ಸೊ ವಿಕ್ಟರ್ ಫ್ರಾಂಕಲ್. ಸೊ ಅವನ ಜೀವನ ಚರಿತ್ರೆ ಇದು. ಅಂಕಿತದವ್ರು ಮಾಡಿದ್ದಾರೆ. ಓಕೆ, 2 ತಿಂಗಳಾಯ್ತು ಬಿಡುಗಡೆ, 3 ತಿಂಗಳಾಯ್ತು ಬಿಡುಗಡೆ ಆಗಿ. ಸೊ ಇದು ಆ ರೀತಿಯಾದಂಥ ಪುಸ್ತಕ ಇದು. ಗ್ರೇಟ್. ಮತ್ತೆ ಇದು ನಮ್ಮ ನವಕರ್ನಾಟಕದವ್ರು ಮಾಡಿದ್ರು, ಕರಪ್ಷನ್ ರಾಟ್ ವಿತಿನ್ ಅಂತ. ಅಂದರೆ ಹೇಗೆ ನಮ್ಮ ಸಮಾಜವನ್ನು ಒಳಗಡೆನೇ ತಿಂತಾ ಇದೆ, ಅದು ಕ್ಯಾನ್ಸರ್ ಥರ ತಿಂತಾ ಇದೆ ಅನ್ನೋದು. ಇದು ಕನ್ನಡದಲ್ಲೂ ಬಂದಿದೆ, ಭ್ರಷ್ಟಾಚಾರದ ಸುಳಿಯಲ್ಲಿ ಭಾರತ ಅಂತ ಬಂದಿದೆ. ಇದನ್ನೇ ನಾನು ಮಾಡಿದ್ದೀನಿ. ಓಕೆ, ಇದು ವಿದ್ಯುತ್ಗೆ ಸಂಬಂಧಪಟ್ಟ ಹಾಗಿದು. ವಿದ್ಯುತ್ ಬಿಲ್ಗಳಂದರೆ ಹೇಗಿರುತ್ತೆ, ಬಿಲ್ ಅಂದರೆ ಏನಿರುತ್ತೆ, ಬಿಲ್ ಯಾಕೆ ಓದ್ಬೇಕು ನಾವು, ಆ ಥರ. ವಿದ್ಯುತ್ ಕ್ಷೇತ್ರದಲ್ಲಿ ಏನಾರ ನಿಮ್ಗೆ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಏನಿದೆ ಅಂತ ಸಣ್ಣ ಬುಕ್ 2. ಸೊ ಇದು ಗ್ರಾಹಕ ಸಂರಕ್ಷಣೆ ಬಗ್ಗೆ ನಮ್ಮ ಅಭಿನವದವ್ರು ಮಾಡಿರೋದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಗ್ಗೆ ಕಂಪ್ಲೀಟ್ ಎಲ್ಲ ಇದೆ. ಓಕೆ, ಆ ಥರ. ಓಕೆ, ಕೆಲವು ಲೇಖನಗಳು ಬರಿತಾ ಇದ್ದೆ, ಅದರದ್ದು ಸಮ್ಮೇಳನ. ಇದು ಶಾಲೆಗಳಲ್ಲಿ ಗ್ರಾಹಕ ಜಾಗೃತಿ ಮೂಡಿಸೋದಕ್ಕೆ ಒಂದು ಸಣ್ಣದಾದಂಥ ಬುಕ್ಕು. ಬರೀ ಶಾಲೆ ಹುಡುಗರಿಗೆ, ಹೈಸ್ಕೂಲ್ ಹುಡುಗರಿಗೆ ಮಾಡುವಂಥದ್ದು, ಅದೊಂದು ರೀತಿಯದು. ಇದು ಇತ್ತೀಚೆಗೆ ಬಂದಂಥ ಪುಸ್ತಕ, 2019 ಆ್ಯಕ್ಟ್ ಇದು ಗ್ರಾಹಕರ ಬಗ್ಗೆ. ಅದೇ ನನ್ನ ಜಾಸ್ತಿ ಬರೆದಿದ್ದೆ ಮೊದಲು. ಆಮೇಲೆ ಮಾಹಿತಿ ಹಕ್ಕು ಬಗ್ಗೆ ಕೆಲವು ಬುಕ್ಗಳು ಬಂದಿವೆ. ಅದೆಲ್ಲ ಹುಡುಕ್ತೀನಿ, ನೋಡಿ ತೋರಿಸ್ತೀನಿ. ಆಗ್ತಾ ತೋರಿಸ್ತೀನಿ ನಾನು. ಕೆಲವು ಬಂದಿದೆ. ಇಲ್ವಿ ಅಂದರೆ ಇದು ಅವರೆಲ್ಲ ಈಗ ತಿರುಗಿಸಿಟ್ಲಿ ಇಲ್ಲಿ, ಬಟ್ ಇದು ಒಂದಿಷ್ಟಿವೆ ಇಲ್ಲಿ. IAS ಆಫೀಸರ್ಗಳ ಬಗ್ಗೆ ಒಂದು ಪುಸ್ತಕ ಬಂದಿತ್ತು, ಅದು ನಿಮಗೆ ಕೊಡ್ತೀನಿ ನಾನು. ಓಕೆ, ಅದು ಒಂದಿಷ್ಟಿದೆ ಕೆಲವು. ಇವೆಲ್ಲ ಅದೇನೆ ಹೀಗೆ ಅಂತ ಹೇಳಕ್ಕೆ ಪುಸ್ತಕ ಪ್ರತಿಭಾ ಪರಿಶ್ರಮ. ಇದು ಒಂದು ನಮ್ಮ ಅಭಿನವದವ್ರು ಮಾಡಿರೋದು. ಇದು 10 ಶ್ರೇಷ್ಠ IAS ಅಧಿಕಾರಿಗಳ ಜೀವನ ಪರಿಚಯ. ಅವರೆಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಏನು ಕೆಲಸ ಮಾಡಿದ್ರು, ಅವ್ರು ಯಾಕೆ ಅಷ್ಟು ಶ್ರೇಷ್ಠ ಆದರು ಅಂತ. ಎಷ್ಟೊಂದು ಜನ IAS ಅಧಿಕಾರಿಗಳಿದ್ದಾರೆ, ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಬೇರೆಯವ್ರು ಮಾಡಿಲ್ಲ ಅಂತಲ್ಲ, ನನಗೆ ಆಯ್ಕೆ ಈ ಪುಸ್ತಕದ ಮಿತಿಗೆ ಒಂದು ಆಯ್ಕೆ ಮಾಡಿ. ಉದಾಹರಣೆಗೆ ಇವಾಗ ಟಿ ಎನ್ ಶೇಷನ್ ಚುನಾವಣಾ ಆಯುಕ್ತರು. ಆಮೇಲೆ ಇವ್ರು ನಮ್ಮ ಕರ್ನಾಟಕದಲ್ಲಿ ಶಾಲಿನಿ ರಜನೀಶು, ಎ ರವೀಂದ್ರ ಅಂತಿದ್ರು, ಇವರಿದ್ದಾರೆ, ಅವರು ವಯಸ್ಸಾಗಿದೆ ಅವರು. ಆಮೇಲೆ ಇವನು ಕಿರಣ್ ಬೇಡಿ, ಆಮೇಲೆ ಇ ಶ್ರೀಧರನ್ ಅಂತ ಕೇಳಿರ್ಬೇಕು ನೀವು, ಮೆಟ್ರೋ ಮ್ಯಾನ್ ಅಂತಾರೆ, ಡೆಲ್ಲಿ ಮೆಟ್ರೋ ಕಾರ್ಪೊರೇಷನ್ ಅವ್ರು ಹೆಡ್ ಆಗಿದ್ದವರು. ಕೊಂಕಣ್ ರೈಲ್ವೆ ಹಾಕಿದವರು ಅವರೇನೆ. ಕೊಂಕಣ್ ರೈಲ್ವೆ ಅಂದ್ರೆ ಕರಾವಳಿ ಕಡೆ, ಬಾಂಬೆ. ಹೌದು, ಇಲ್ಲಿಗೆ ಹೋಗುತ್ತದು ಅದು. ಅಂಥವ್ರದ್ದೆಲ್ಲ ಮಾಡಿದ್ದಾನೆ. ಇನ್ನು ಪಾಪ ಎಷ್ಟೋ ಜನ ಬಂದೇ ಇಲ್ಲ. TSR ಸುಬ್ರಹ್ಮಣ್ಯಂ ಅಂತ ಒಬ್ರಿದ್ರು, ಅವ್ರದ್ದು ವಿಷಯ ಇದೆ. ಜೊತೆಗೆ ಇವರು ಗ್ರೀನ್ ರೆವಲ್ಯೂಷನ್ ಅಂತೀವಲ್ಲ, ಸ್ವಾಮಿನಾಥನ್ ಇತ್ತೀಚೆಗೆ ತೀರ್ಕೊಂಡ್ರು, ಅವ್ರ ಹೆಸರಿದೆ. ಆಮೇಲೆ ಇವರು ಅಮೂಲ್ ಮ್ಯಾನ್ ಅಂತೀವಿ, ಕುರಿಯನ್ ವರ್ಗೀಸ್ ಕುರಿಯನ್ ಅಂತ,
ನಮ್ಮ ಅಮೂಲ್ ಸಂಸ್ಥೆಯನ್ನು ಹೆಸರು ಸ್ಥಾಪನೆ ಮಾಡಿದ್ರು ಅವರು. ಈ ಥರ ಒಂದು 10-15 ಜನದ್ದು ಇದೆ ಅಲ್ಲಿ. ಸೊ ಅದು ಇನ್ನೊಂದು ವಾಲ್ಯೂಮ್ ಮಾಡಬೇಕು ಇವಾಗ. ಇನ್ನೊಂದು 10-15 ಜನ ತಲೆ ಒಳಗಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ನಮ್ಮ ಜಯರಾಜ್ ಇದ್ದಾರೆ, BDA ಚೇರ್ಮನ್ ಆಗಿದ್ದವರು, ಕಮಿಷನರ್ ಆಗಿದ್ದವರು. ಆಮೇಲೆ ಇನ್ನೂ 4-5 ಜನ ಇದ್ದಾರೆ, ಚಿರಂಜೀವಿ ಸಿಂಗ್ ಇವರೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿರೋರು. ಅವ್ರದ್ದು ಬರಿಬೇಕು ಅಂತ ಇದೆ. ನೈಸ್. ಸೊ ಇದೆಲ್ಲ ನಿಮ್ಮ ಕಲೆಕ್ಷನ್? ಇದೆಲ್ಲ ಎಲ್ಲ ನನ್ನ ಕಲೆಕ್ಷನ್ಸ್. ಇಲ್ಲಿ ಯಾವುದು ಲೈಬ್ರರಿ ಇಲ್ಲ. ನಾನು ಯಾವಾಗಲೂ ಒಂದೊಂದ್ಸಲ ಮಾಡ್ಕೊಳ್ತಾ ಇರ್ತೀನಿ, 1-2 ತರ್ತೀನಿ ಅಷ್ಟೇ ಹೊರತು. ಇದೆಲ್ಲ ಓದಿದ್ದೀರಾ ಅಥವಾ ಓದಕ್ಕೆ ತಂದು ಇಟ್ಕೊಂಡಿದ್ದೀರಾ? ನಾನು 90% ಓದಿದ್ದೀನಿ ಈ ಪುಸ್ತಕಗಳೆಲ್ಲ. 90 ಖಂಡಿತ. ಅಲ್ಲದೆ ಸುಮ್ಮನೆ ಇಂಟರ್ವ್ಯೂಗೆ ಅಂತ ಹೇಳ್ತಾ ಇಲ್ಲ ನಾನು. ನೋಡಿ ಇದೆಲ್ಲ ಕನ್ನಡ ಬುಕ್ಗಳು. ಕಾಣುತ್ತೆ ನೋಡಿ, ನಿರ್ಲಿಪ್ತಿ ಇವ್ರದ್ದು, ಅದ ಭೈರಪ್ಪನವ್ರದ್ದು, ಶಿವರಾಮ್ ಕಾರಂತವ್ರದ್ದು, ಈ ಕಡೆದೆಲ್ಲ ಇದೆ. ಇಲ್ಲೊಂದಿಷ್ಟು ಕನ್ನಡ ಬುಕ್ಗಳಿವೆ. ಇದನ್ನೇನಾಗುತ್ತೆ ಅಂದ್ರೆ ಕೆಲವು ಬುಕ್ಗಳು ಸಿಕ್ಕಲ್ಲ, ಹಳೇದಾಗ ಹೊಟ್ಟೋಗಿವೆ, ಪ್ರಿಂಟ್ ಆಗಲ್ಲ. ಅವುಗಳೆಲ್ಲೋ ಸಿಕ್ಕಿದಾಗ ಅದನ್ನ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಅದು ಜೆರಾಕ್ಸ್ ಮಾಡಿ ಬೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ನಮ್ಗೆ ಯಾವಾಗ ಬೇಕಾರ ಓದ್ಕೋಬಹುದು ಅಥವಾ ಬರಿಬಹುದು ಅನ್ನೋ ರೀತಿಯಲ್ಲಿ. ಇಲ್ಲೆಲ್ಲ ಮಿಕ್ಸ್ ಆಗಿದೆ ಕೆಲವೆಲ್ಲ, ಇಂಥದ್ದು ಅಂತಿಲ್ಲ. ಬಟ್ ನನಗೆ ಗೊತ್ತಿರುತ್ತೆ ಎಲ್ಲಿರುತ್ತೆ ಏನು ಹಾಗೆ ಅಂತ. ನಿಮ್ಗೆ ಯಾವ ವಿಷಯ ಓದ್ಬೇಕು ಅನ್ಸುತ್ತೆ ಬಂದು ತಗೊಂಡ್ಬಿಡ್ತೀನಿ. ಖಂಡಿತ ಆ ಥರ ಗೊತ್ತಾಗುತ್ತೆ. ಮಾಡ್ತೀನಿ, ಸುಮಾರಾಗೆಲ್ಲ ಇಟ್ಕೋತಾ ಇರ್ತೀನಿ, ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಈಗ ಕನ್ನಡದಲ್ಲಿ ನೋಡಿ, ಇಲ್ಲಿರೋದು ನೋಡಿ, ಇದು ಇಂಪಾರ್ಟೆಂಟ್ ನೋಡಿ, ತತ್ವಶಾಸ್ತ್ರ ಪ್ರಾಚ್ಯ ಮತ್ತು ಇದು ನಮ್ಮ ರಾಧಾಕೃಷ್ಣ ಅವ್ರದ್ದು ಕನ್ನಡಕ್ಕೆ ಮಾಡಿರೋದು ಯಾರೋ, ನವೋತ್ಥಾನದ ಧ್ವರ್ಯಗಳು. ಇದು ತತ್ವದರ್ಶನ ಅನ್ನೋದೊಂದು. ಕೆಲವೆಲ್ಲ ಮಧ್ಯೆ ಇರುತ್ತೆ ಈ ಥರ ಕನ್ನಡ. ಎಲ್ಲ ಒಂದೊಂದು ಕಡೆಗೆ ಮಾಡ್ತಾ ಇದ್ದೀನಿ. ಟೈಮ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಸಡನ್ ಆಗಿ ಬೇಕಾಗುತ್ತೆ ಎಲ್ಲ ಹೇಳಿ. ಇವಾಗ ನೀವು ಕೇಳಿದ್ದೆ ಪ್ರಶ್ನೆ ಏನಪ್ಪ ಅಂದರೆ, ಯಾಕೆ ಓದಬೇಕು? ಖಂಡಿತ ಯಾಕೆ ಓದಬೇಕು, ಏನು ಓದದೇ ಇದು ನಡೆಯುತ್ತೆ ಅಲ್ವಾ. ಕೆಲಸ ಮಾಡಿದ ಮೇಲೆ ಏನೂ ಓದಬೇಕಾಗಿಲ್ಲ, ಎಲ್ಲ ಒಂದು ಕಡೆ ಕೆಲಸ ಹೋಗೋದನ್ನು ಮಾಡ್ತಾ ಇರುತ್ತೆ. ಆದರೆ ನಿಮ್ಗೆ ಅಲ್ಲಿವರೆಗೂ ಆ ತುಡಿತಾ ಇರುತ್ತೆ, ಏನೋ ತಿಳ್ಕೊಬೇಕು ನಾನು, ಅಲ್ಲಿವರೆಗೂ ಓದಬೇಕಾಗುತ್ತೆ. ಆ ತುಡಿತಾ ಇಲ್ಲದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು ಫಿಲಾಸಫಿ ಹೇಳ್ತಾರೆ. ಬೆಳಗ್ಗೆ ಯಾಕೆ ಹೇಳ್ತೀರಾ ನೀವು? ಬೆಳಗ್ಗೆ ಜೀವನ ಮಾಡ್ಬೇಕಲ್ಲ, ಜೀವನ ಮಾಡಬೇಕು ಅಲ್ವಾ. ಸೊ ಜೀವನ ಯಾಕೆ ಮಾಡಬೇಕು? ಕಷ್ಟ ಸುಖ ಎರಡೂ ಅನುಭವಿಸ್ಬೇಕಲ್ವ. ನಾವು ಹುಟ್ಟಿರೋದ್ರಿಂದ ಅದಕ್ಕೆ ಒಂದು ಜಾಪನೀಸಲ್ಲಿ ಏನು ಹೇಳ್ತಾರೆ ಅಂದರೆ, ಯಾಕೆ ಹುಟ್ತೀವಿ ಬೆಳಗ್ಗೆ ಅಂದರೆ ಅದನ್ನು ಇಕಿಗಾಯ್ ಜರ್ನಿ ಅಂತಾರೆ. ಅದಕ್ಕೆ ಒಂದು ಪುಸ್ತಕ ಇದೆ. ಅಂದರೆ ನೀವು ಹೇಳ್ಬೋದು, ಏನಪ್ಪ ಬರೀ ಕೆಲ್ಸಕ್ಕೆ ಹೋಗಕ್ಕೆ ಮಾತ್ರ ಹುಟ್ತೀವಿ ಅಂತಲ್ಲ. ಬೆಳಗ್ಗೆ ಎದ್ದಾಗಂದ್ರೆ ನಾಳೆ ನಾನು ಏನು ಮಾಡಬೇಕು, ಏನೋ ಒಂದು ಕೆಲಸ ಮಾಡಬೇಕು ಅಂತ ಇರುತ್ತೆ. ಕೆಲ್ಸಕ್ಕೆ ಹೋಗ್ಬೇಕು, ಯಾರ್ದೋ ಮನೆಗೆ ಹೋಗಬೇಕು, ಇಲ್ಲ ಎಲ್ಲೋ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಅದು ಸಾಮಾನ್ಯ ಉದ್ದೇಶಕ್ಕೋಸ್ಕರ ನಾವು ಬೆಳಗ್ಗೆ ಹೇಳ್ತೀವಿ. ಆದರೆ ಅದೇ ಥರ ಲೈಫಲ್ಲಿ ನೀವು ಇನ್ನೇನೋ ಒಂದು ಉದ್ದೇಶ ಇಟ್ಕೊಂಡಿದ್ರೆ ನೀವು ಆ ಕೆಲಸಗಳಿಗೆ ಹೇಳಲೇಬೇಕಾಗುತ್ತೆ, ಮಾಡಲೇಬೇಕಾಗುತ್ತೆ. ಅದನ್ನೇ ಅವರ ಇಕಿಗಾಯ್ ಅನ್ನೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಉದ್ದೇಶ ಇರುತ್ತೆ. ಆ ಥರ ಯಾರ್ಯಾರು ಏನೇನಿತ್ತು ನನಗೆ ಗೊತ್ತೆ. ಬರೀ ದುಡ್ಡು ಮಾಡೋದು ಒಬ್ರಿಗಿರ್ಬೋದು, ಏನೂ ಬೇಡ ನಿದ್ದೆ ಮಾಡೋದು ಒಬ್ರಿಗಿರ್ಬೋದು. ಹಾಗೆ ತಮಗೆ ಓದೋದು, ನನಗೆ ಓದೋದು, ಬರೆಯೋದು, ಚರ್ಚೆ ಮಾಡೋದು, ಜಾಸ್ತಿ ಜನರನ್ನ ಸಂಪಾದನೆ ಮಾಡೋದು. ನಿಮ್ಮ ಥರ ಹೋಗಿ ಅವ್ರಿಗೆ ಒಂದಿಷ್ಟು ಹೇಳೋದು, ತಲೆ ಒಳಗಿರೋದನ್ನೆಲ್ಲ ಆದರೆ ಹೇಳಬೇಕು ಅನಿಸುತ್ತೆ. ಹೇಳಿ ಕತೆಗಳ ಮೂಲಕನೋ ಅನೆಕ್ಡೋಟ್ ಮೂಲಕನೋ ಏನು ಹೇಳುವಂಥದ್ದು. ಸೊ ಹೀಗೆ ತರ್ತರಾವರಿ ಆ್ಯಕ್ಟಿವಿಟೀಸು. ಆದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ ಇದೆಲ್ಲ ಮಾಡೋದ್ರಿಂದ? ನನಗಂತೂ ಖಂಡಿತ ಸಮಾಧಾನ ಇದೆ. ಯಾಕೆ ಅಂದರೆ ಪ್ರಪಂಚನ ಬದಲಾಯಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಹೋಗಲೇ ಇಲ್ಲ ನಾನು. ಅದೇಕೆಂದರೆ ಪ್ರಪಂಚ ಅದಾಗದೇ ಆಗತ್ತೆ. ಒಳ್ಳೆ ದಾರಿಯಲ್ಲಿ ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರೂ ಸಾಮಾನ್ಯ ಜನರು ಹೇಳೋ ಥರ ನೆನ್ನೆಗಿಂತ ಇವತ್ತು ನೀನು ಒಳ್ಳೆಯವನಾಗಿದ್ದೀಯಾ ಅಷ್ಟು ಸಾಕು, ನಾಳೆ ಇನ್ನಷ್ಟು ಒಳ್ಳೆಯವನಾಗು. ಈ ರೀತಿಯಾದಂಥ ಬೇರೆ ಬೇರೆ ಥರ ಫಿಲಾಸಫಿಗಳು ಬಂದಿವೆ. ಒಟ್ಟಿನಲ್ಲಿ ಕನಿಷ್ಠ ನಾನಾದರೂ ಸರಿ ಹೋಗ್ತಾ ಇದ್ದೀನಾ, ನನ್ನ ಸುತ್ತಮುತ್ತ ಇರೋರು 4-5 ಜನ ಸರಿ ಹೋಗ್ತಾ ಇದ್ದಾರಾ ಅಂದರೆ ಸಾಕು. ದಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಅನಿಸುತ್ತೆ. ನೀವು ಯಾತ್ರಿಂದನೂ ಸಮಾಜನ ಬದಲಾಯಿಸೋದು ಕಷ್ಟ, ಅದಾಗಲ್ಲ, ಅದು ಒಬ್ಬರು ಮಾಡೋಕ್ಕಾಗಲ್ಲ. ಇಟ್ಸ್ ಎ ಕಾನ್ಫ್ಲಿಕ್ಟ್ಸ್ ಆಫ್ ಸೋ ಮೆನಿ ರೀಸನ್ಸ್. ಅದು ಬೇಕಾದಷ್ಟು ರಾಜಕೀಯವಾಗೂ ಬದಲಾಯಿಸ್ಬೋದು, ಸಾಮಾಜಿಕವಾಗಿ ಬದಲಾಯಿಸ್ಬೋದು, ಧಾರ್ಮಿಕವಾಗಿ ಬದಲಾಯಿಸ್ಬೋದು. ಏನೂ ಬೇಡ, ನಿಮ್ಮ ಬಿಹೇವಿಯರಿಂದನೇ ಬದಲಾಗ್ಬೋದು ಸಮಾಜ ಆಗಲಿ ನಾವಾಗಲಿ. ಅದಕ್ಕೆಲ್ಲ ಮೂಲ ಸೆಲೆ ಅಂದರೆ ಓದೋದು, ಅಧ್ಯಯನ ಮಾಡೋದು. ಇಲ್ಲ ತುಂಬ ಕಷ್ಟ ಆಗುತ್ತೆ. ಇನ್ನೊಂದು ಜ್ಞಾನನೇ ಒಂದು ಖುಷಿ ಕೊಡುವಂಥ ವಿಷಯ ಅಲ್ವಾ? ಹೌದಾ? ಇವಾಗ ನೀವು ಬರ್ತಾ ಇದ್ದೀರಾ, ಇಷ್ಟು ಬುಕ್ ನೋಡ್ತಾ ಇದ್ದೀರಾ, ಇದುವರೆಗೂ ನಮ್ಮ ಮನೆಗೆ ಯಾರೂ ಬಂದಿರಲಿಲ್ಲ, ನನಗೇನು ಯೋಚನೆ ಇರಲಿಲ್ಲ. ನನ್ನ ಪ್ರಯತ್ನ ಇದೆ, ನನ್ನ ಪುಸ್ತಕ ನೋಡಿ ಯಾರಿಗೆ ಏನಾಗಬೇಕಾಗಿದೆ ಅಂತ. ಬಟ್ ಬಂದವರೆಲ್ಲ ಹೇಳೋರು, ಸರ್ ಇದು ಒಳ್ಳೆ ಸರಸ್ವತಿ ಕುಟೀರ ಇದ್ದಾಗಿದೆ, ಇಲ್ಲಿ ನೋಡಬೇಕು ನಾವು ಅಂತ. ಕೆಲವರಂತೂ ಬಂದವರು, ನಿಮ್ಮನೆ ಪಕ್ಕದಲ್ಲಿ ನಾ ಇದ್ದಿದ್ರೆ ಭಾಳ ಖುಷಿ ಆಗೋದು ಸರ್ ನಮಗೆ ಅಂತಲೂ ಹೇಳಿದ್ದಾರೆ. ಇಲ್ಲಿ ನೋಡ್ಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಡ್ತೀವಿ ನಾವು ಅಂತಾರೆ. ಫೈನ್,
ಆ ಥರ ಅನಿಸ್ಬೇಕು. ಅದು ಅನಿಸ್ತಲೇ ನನ್ನ ಮೆಸೇಜ್ ಅರ್ಧ ಮುಟ್ಟಿದೆ ಅಂತ ಅರ್ಥ ಅಲ್ವಾ. ಸೊ ಅವರು ಓದ್ತಾರೆ ಮಾಡುವಂಥದ್ದು. ಸೊ ಹೀಗೆ ನಡೀತಾ ಇರುತ್ತೆ ಜೀವನ. ಸೊ ಹೇಗಿರುತ್ತೆ ತಮ್ಮ ದಿನಚರಿ ಏನದ್ದಲ್ಲ, ಜನರ ಹತ್ರ ಸಾಮಾನ್ಯನೇ ಇದೆ. ಸಾಮಾನ್ಯವಾಗಿ ನಾನು ಸ್ವಲ್ಪ ಬೆಳಗ್ಗೆ ಬೇಗ ಹೇಳ್ತೀನಿ, ಒಂದು 4 ಗಂಟೆಗೆ ಹೇಳ್ತೀನಿ ಆಲ್ಮೋಸ್ಟ್ ಡೈಲಿ. ಎಲ್ಲೋ ಒಂದು ಹಿಂದೆ ಒಂದು ಸ್ವಲ್ಪ ಹುಷಾರಿಲ್ಲ ಅಥವಾ ಏನೋ ಆ ಥರ ಬಿಟ್ಟರೆ 4 ಗಂಟೆಗೆ ಎದ್ದು ನಾನೇ ಕಾಫಿ ಮಾಡ್ಕೊಂಡು ಊಟ ಕುಡಿದ್ಬಿಟ್ಟು 5:30 ತನಕ ಓದ್ತಾ ಇರ್ತೀನಿ. ಇಲ್ಲಿ ಬಂದು ಓದ್ತಿರ್ತೀರಿ? ಇಲ್ಲಿ ಬರ್ತೀನಿ, ಇಲ್ಲ 1-2 ಬುಕ್ ತೊಗೊಂಡೋಗಿರ್ತೀನಿ, ಮೇಲ್ಗಡೆ ಕೂತ್ಕೊಂಡೆಲ್ಲ ಓದ್ತಾ ಇರ್ತೀನಿ. ಮಾಡಿ 5:30 ವಾಕಿಂಗು, 5:30 ಇಂದ 7:30 ವಾಕಿಂಗ್. 2 ಅವರ್? ಹೌದು, 10 ಕಿಲೋಮೀಟ್ರ್ ಹೋಗ್ತೀನಿ ದಿನಕ್ಕೆ. ತಮ್ಗೆ ಎಷ್ಟು ಏಜು? ಇನ್ನೇ 67 ಬರುತ್ತೆ. 10 ಕಿಲೋಮೀಟ್ರ್ ದಿನ? 10 ಕಿಲೋಮೀಟ್ರ್. ಆಯಿತಾ, ಅದರಷ್ಟು ಒಳ್ಳೆ ಇದು ಇಲ್ಲ, ವ್ಯಾಯಾಮ ಇಲ್ಲ. ಸೊ ಬಂದ ಮೇಲೆ ತಿರ್ಗಾ ಇನ್ನೊಂದ್ಸಲ ಕಾಫಿ, ನ್ಯೂಸ್ ಪೇಪರು. ನಂದು ಅಭ್ಯಾಸ ಏನಪ್ಪ ಅಂದರೆ, ಮೊದಲು ನಾನು ಜೀವನ ಅಂದರೆ ಹಣ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ದು ನಾನು ಪೇಪರ್ ಹಾಕೋ ಹುಡುಗನ ಥರ. ಪೇಪರ್ ಹಾಕೋ ಹುಡುಗ ನೀವು? ಹೌದು. 73ನೇ ಇಸ್ವಿಲಿ ಮನೇಲಿ ಸಹಾಯನೂ ಆಗುತ್ತೆ ತಂದೆಗೆ ಅಂತ ಹೇಳಿ ನಾನು ರಜಾ ಇರೋವಾಗ, ಕಾಲೇಜಿಗೆ ರಜಾ ಇತ್ತದಂತೆ, ಮನೆಗೆಲ್ಲ ಪೇಪರ್ ಹಾಕೋವೆ. ಒಂದು ದಿನಕ್ಕೆ 120 ಪೇಪರ್ ಹಾಕೋವೆ. ಇಲ್ಲಿ ಬೆಂಗಳೂರಲ್ಲೇ HAL ಕಾಲೋನಿ ಅಂತ ಇದೆ, HAL ಕಾಲೋನಿ ಅದ್ರ ಹತ್ರ ಎಲ್ಲರ ಮನೆಗೂ ಪೇಪರ್ ಹಾಕೋದು. ಅದಕ್ಕೆಂದ್ರೆ ನಮ್ಮ ಮೇಲೆ ಪೇಪರ್ ತೊಗೊಳಕ್ಕೂ ದುಡ್ಡಿರಲಿಲ್ಲ ಆವಾಗ. ಸೊ ಪೇಪರ್ ಹಾಕೋವಾಗ ಏನಾಯಿತು ಅಂದರೆ, ಈ 4 ಗಂಟೆಗೆ ಹೇಳೋದು ಅಭ್ಯಾಸ ಆಯಿತು. ಹೇಳಲೇಬೇಕು. ಅವಾಗ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಆ ಹಿಂದೂ ಪೇಪರ್ ಅವಾಗ ಮಡ್ರಾಸಿಂದ ಬರೋದು, ಅಂದರೆ ಚೆನ್ನೈಯಿಂದ ಬರೋದು, ಇಲ್ಲಿ ಪ್ರಿಂಟ್ ಆಗ್ತಿರ್ಲಿಲ್ಲ. ಸೊ ಅದ್ರದ್ದೊಂದು ಏರೋಪ್ಲೇನ್ ಬರೋದು HAL. ನಾವು ಇದ್ದಿದ್ದು HAL ಏರ್ಪೋರ್ಟ್ ಹತ್ರನೇ. ಸೊ ಅಲ್ಲಿ ಹೋಗಿ ಆ ಪೇಪರ್ ತೊಗೊಂಡು ಬೇರೆ ಪೇಪರ್ನೆಲ್ಲ ಸೇರಿಸ್ಕೊಂಡು ಎಲ್ಲ ಹಾಕ್ಬಿಟ್ಟು ಮನೆಗೆ ಹೋಗೋದು, ಆ ಥರ ಆಗ್ತಾಯಿತ್ತು. ಆವಾಗ 150 ರೂಪಾಯಿ ಸಂಬಳ ತಿಂಗಳಿಗೆ ಪೇಪರ್ ಹಾಕೋಕ್ಕೆ. ಸೊ ಅವಾಗೇನಾಯಿತು, ಕೆಲವು ಪೇಪರ್ ಮಿಕ್ಕೋದ್ರೆ ಆ ಓನರ್ ಹೇಳೋನು ತೊಗೊಂಡೋಗೋ ಮನೆಗೆ ನೀನು ಅಂತ ಹೇಳ್ಬಿಡೋರು. ಸೊ ದಿನ ಒಂದು ಇಷ್ಟಿಷ್ಟು ಪೇಪರ್ ಮನೆಗೆ ತೊಗೊಂಡು ಓದೋದು. ಸೊ ಅದು ನನಗೆ ಭಾಳ ಖುಷಿ ಕೊಡ್ತು. ಓದೋ ಅಭ್ಯಾಸ ಬಂದು ಅಫ್ಕೋರ್ಸ್ ಬೇರೆನೂ ಓದ್ತಾ ಇದ್ದೆ. ಸೊ ಪೇಪರ್ ಇವಾಗ್ಲೂ ಒಂದು ದಿನಕ್ಕೆ ಒಂದು 6 ಪೇಪರ್ 5 ಪೇಪರ್ ಓದ್ತೀನಿ ನಾನು. ಅಂದರೆ ಈ ನ್ಯೂಸ್ ಎಲ್ಲ ಬಿಡ್ತೀನಿ, ಒಂದಲ್ಲಿ ಪೇಪರ್ ಓದ್ಬಿಟ್ಬಿಡ್ತೀನಿ. ಮಿಕ್ಕಿದ ಎಡಿಟೋರಿಯಲ್ ಆರ್ಟಿಕಲ್ಗಳು ಅದೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು, ಯಾವಾಗಾರು ಬೇಕಾದರೆ ಅದನ್ನ ರೆಫರ್ ಮಾಡುವಂಥದ್ದು. ನಿಮಗೆ ತೋರಿಸುತ್ತೆ ಒಂದು ಹೇಗೆ ಎಲ್ಲ ಪೇಪರ್ ಕ್ಲಿಪ್ಪಿಂಗ್ಸ್ ಎಲ್ಲ ಒಂದು ಬ್ಯಾಗ್ ಇದೆ ಅಂತ. ಸೊ ಹೀಗೆ ಅದು ಬೇಕಾಗತ್ತೆ ಅಂತ. ಆಮೇಲೆ ತಿಂಡಿ, ಸ್ನಾನ, ಸಂಧ್ಯಾ ಅದು ಇದು ತಿಂಡಿ ಮಾಡೋದು, ಆಮೇಲೆ ಎಲ್ಲ ಹೋಗೋದು. ಸಾಮಾನ್ಯವಾಗಿ ಏನೆಲ್ಲ ಇರುತ್ತೆ, ಎಲ್ಲೋ ಭಾಷಣಕ್ಕೆ ಹೋಗೋದು, ಇಲ್ಲ ಲೈಬ್ರರಿಗೆ ಹೋಗೋದು, ಯಾರನ್ನೂ ನೋಡೋದು, ಎಲ್ಲ ಮಾಡೋದು, ಈಗ ನಡೀತಾ ಇರುತ್ತೆ. ರಾತ್ರಿ ಹೊತ್ತು ನಾನೇನು ಜಾಸ್ತಿ ಹೊತ್ತು ಎದ್ದಿರಲ್ಲ. 10 ಗಂಟೆಗೆಲ್ಲ ಮಲಗಿಬಿಡ್ತೀನಿ. ಮಧ್ಯಾಹ್ನ ಮಲಗಲ್ಲ. ಊಟ ಆಯಿತು 1 ಅವರ್ ಮಲ್ಕೊಂಬಿಡೋಣ? ಇಲ್ಲ, ಅದೆಲ್ಲ ಒಂದು ಪವರ್ ನ್ಯಾಪ್ ತೊಗೊಂಬಿಡೋಣ. ಅದೆಲ್ಲ ಮಾಡ್ತಾರೆ, ನಮ್ಮ ವಯಸ್ಸಿನವರು ಮಾಡ್ತಾರೆ, ಆದರೆ ನಾನು ಮಾಡಲ್ಲ. ಆವಾಗ ಏನು ಮಾಡ್ತೀನಿ, ಲೈಟ್ ರೀಡಿಂಗ್ ಓದ್ತಾ ಇರ್ತೀನಿ. ಇಲ್ಲ ನಿಮ್ಮ ಥರ ವೀಡಿಯೋ ಮಾಡ್ತಿರ್ತೀರಲ್ಲ, ಆ ವೀಡಿಯೋಗಳು ನೋಡ್ತಾ ಇರ್ತೀನಿ. ಅದು ಎಂಟರ್ಟೈನ್ಮೆಂಟು ಆಗುತ್ತೆ, ಜೊತೆ ನಿದ್ದೆನೂ ಕಳೆಯುತ್ತೆ ಅಂತ. ಸೊ ಒಂದು 15 ದಿವಸ, ಒಂದು ತಿಂಗಳೊಂದ್ಸಲ ಅಲ್ಲಿ ಇಲ್ಲಿ ಹೋಗಿ ಬರ್ತೀವಿ. ನೆನ್ನೆ ಎಲ್ಲೋ ಇದಕ್ಕೆ ಹೋಗಿದ್ವಿ, ಮುಳುಬಾಗ್ಲು ಅಂತಿದೆ. ಸೊ ಅಲ್ಲಿಗೆ ಹೋಗಿ ಬರೋದು. ಏನೋ ಹತ್ತಿರ ಯಾವುದೋ ಒಂದು ಇರುತ್ತೆ ಕೇಳ್ತಾ ಇದ್ದು. 2 ವಾರದ ಕೆಳಗೆ ಇದಕ್ಕೆ ಹೋಗಿದ್ದೆ, ಮಡಿಕೇರಿಗೆ. ಅಲ್ಲಿ ಒಂದು ಭಾಷಣ ಮಾಡಬೇಕಾಗಿತ್ತು. ಅಲ್ಲಿ ಯಾರೋ ಪ್ಲ್ಯಾಂಟರ್ಸ್ ಅಸೋಸಿಯೇಷನ್ ಅವ್ರು ಕರೆದಿದ್ರು. ಸೊ ಇಡೀ ಮಡಿಕೇರಿನೂ ನೋಡಿಕೊಂಡು ಮಳೆಯಲ್ಲಿ ಭಾಷಣನೂ ಮಾಡಿ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಬಂದೆ. ಸೊ ಹೀಗೆ ಏನೋ ಆ್ಯಕ್ಟಿವಿಟಿ ಇರುತ್ತೆ. ಬಟ್ ಬರೆಯೋದು ಓದೋದು ಮೇಜರ್. ಏನೋ ಒಂದು ಬುಕ್ ಯಾರೋ ಕೇಳಿರ್ತಾರೆ, ಏನೋ ಮಾಡ್ತಾ ಇರ್ತೀನಿ, ಓದ್ತಾ ಇರ್ತೀನಿ. ಓಕೆ. ಸೊ ಹೀಗೆ ಇವಾಗ ಒಂದು ಭಾಳ ಒಳ್ಳೆ ಒಂದು ಬುಕ್ ಓದ್ತಾ ಇದ್ದೀನಿ. ಇವಾಗ ಮೇಲೆ ತೋರಿಸ್ತೀನಿ. ಇಂಟರ್ನೆಟ್ಟಿಂದ ಏನೇನು ಕಳ್ಕೊಂಡಿದ್ದೀವಿ ಅಂತ ಒಂದು ಬುಕ್ಕು. ಇಂಟರ್ನೆಟ್ ಬಂದ ಮೇಲೆ ಭಾಳ ಚೆನ್ನಾಗಿದೆ ಅದು. ಇಂಟರ್ನೆಟ್ ಬಂದ ಮೇಲೆ 100 ವಿಷಯಗಳನ್ನ ನಾವು ಕಳ್ಕೊಂಡಿದ್ದೀವಿ ಅಂತ. ಉದಾಹರಣೆಗೇನು, ಟಿಕೆಟ್. ಈಗ ಎಲ್ಲೂ ಟಿಕೆಟೇ ಇಲ್ವಲ್ಲ. ಸಿನಿಮಾಗೆ ಹೋದ್ರು ಟಿಕೆಟ್ ಇಲ್ಲ, ಏರ್ಪೋರ್ಟ್ಗೆ ಹೋದ್ರು ಟಿಕೆಟ್ ಇಲ್ಲ, ಅದು ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಆಯಿತಾ, ಅದು ಒಂದು ಆದ ರೀತಿ. ಆಮೇಲೆ ಬೋರ್ ಅನ್ನೋದೇ ಇಲ್ಲ ಇವಾಗ ಜನರಿಗೆ ಅಲ್ವಾ. ತಕ್ಷಣ ಮೊಬೈಲಲ್ಲಿ ಏನು ಬೇಕಾದ್ರೆ ನೋಡ್ಕೋತಾ ಇರ್ತೀರ ನೀವು. ಜನ ಬೋರ್ಡಮ್ ಇಲ್ಲ. ಎಲ್ಲಿದೆ ಬೋರ್ಡಮ್? ಜನ ಆ ಥರ ಇಲ್ವೇ ಇಲ್ಲ. ಅವನ್ನ ಮೀಟ್ ಮಾಡೋಣ, ಇವಳನ್ನ ಮೀಟ್ ಮಾಡೋಣ, ಅದೆಲ್ಲ ಇಲ್ಲಿ ಬರೋಣ, ಏನೋ ಒಂದು ಆಗ್ತಾ ಇರುತ್ತೆ. ಸೊ ಹೀಗೆ ಆ ಲೇಡಿ ಯಾರೊಬ್ಳು 100 ಐಟಮ್ ಬರೆದಿದ್ದಾಳೆ. 100 ಲಿಸ್ಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಅದು ಫಾರಿನ್ ಬುಕ್. ಅದು ನಮಗೆ ನಮ್ಮ ಇದಕ್ಕೆ ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಚೆನ್ನಾಗಿದೆ. ಇಟ್ಸ್ ನೈಟ್. 2 ಪೇಜ್ ಇದೆ ಅಷ್ಟೇ, ತೋರಿಸ್ತೀನಿ ನಿಮಗೆ. ಗ್ರೇಟ್. ಸೊ ಹೀಗೆ ಓದ್ತಾ ಇರೋ ಹೊಸ ಐಟಮ್ಗಳು ಬರ್ತಾ ಇದ್ದರೆ ಇಟ್ ಗಿವ್ಸ್ ಯು ಮೋರ್ ಇದು ಅಂತ. ಮತ್ತು ಇವಾಗ ಸದ್ಯಕ್ಕೆ ಒಂದು 5-6 ಬುಕ್ಗಳು ಬರೀರಿ ಅಂತ ಹೇಳಿದ್ದಾರೆ.
ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ 1-2-3 ಬುಕ್. ವಿಷಯಗಳು ರೆಡಿ ಮಾಡ್ತಿದ್ದಾರೆ. ವಿಷಯ ಎಲ್ಲ ಸಿಗುತ್ತೆ. ಏನು ಬರಿಬೋದು, ಏನು ಮಾಡಬೇಕು. ಉದಾಹರಣೆಗೆ ನಾಳೆ 1ನೇ ತಾರೀಕು ಸಾವಣ್ಣ ಪಬ್ಲಿಕೇಶನ್ಸ್ ಅವರು ನಂದೊಂದು ಬುಕ್ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಥರ ಮುಂದೂಡುವುದನ್ನು ತಡೆಗಟ್ಟುವುದು ಹೇಗೆ. ಸೆಲ್ಫ್ ಹೆಲ್ಪ್ ಬುಕ್. ಸೆಲ್ಫ್ ಹೆಲ್ಪ್ ಬುಕ್. ಸುಮ್ಮನೆ ಎಲ್ಲ ಮುಂದೆ ಹಾಕ್ತಾ ಇರ್ತೀವಲ್ಲ, ಅದಕ್ಕೆ ಅಂತ. ಮುರಳೀಧರ್ ಇಂಟರ್ವ್ಯೂ ನಾಳೆ ಮಾಡೋಣ ಅಂತ ಇರೋದು. ಅಷ್ಟು ದೊಡ್ಡದಕ್ಕೆ ಯಾಕೆ ಹೋದ್ರಿ? ನಡ್ಕೊಂಡು ಹೋಗ್ತಾ ಇರ್ತೀರ, ಮನೆ ಒಳಗೇನೆ ಅಲ್ಲೇನೋ ಒಂದು ಕಡ್ಡಿನೋ ಕಸನೋ ಬಿದ್ದಿರುತ್ತೆ ಅಥವಾ ಒಂದು ಅಡ್ಡ ಇರುತ್ತೆ, ಆಮೇಲೆ ತೆಗೆದ್ರೆ ಆಯಿತು, ಇನ್ಯಾರೋ ತೆಗಿತಾರೆ ಅಂತಾನೇ ನಾವು ಮುಂದಕ್ಕೆ ಹಾಕ್ತಾ ಇರ್ತೀವಿ. ನಾವು ಶರ್ಟ್ ಪಿಚ್ಚಲ್ಲಿ ಬಿಸಾಕ್ಬಿಟ್ಟು ಅಲ್ಲೇ ಹಾಕೋದು ಅದೆಲ್ಲ ಇರುತ್ತೆ. ಸೊ ಹಾಗೆ ಅದನ್ನ ಆವಾಗಲೇ ಮಾಡು ಅಂತ, ಡೂ ಇಟ್ ನೋ ಅಂತ ಅರ್ಥ. ಮುಂದೂಡೋದು ತಪ್ಪಿಸ್ಕೊಳ್ಳೋದು ಹೆಂಗೆ? ಅದನ್ನೇ ನಾನು ಹೇಳಿದ್ದು ನಿಮಗೆ. ಇವತ್ತಿನ ವ್ಯಕ್ತಿತ್ವ ವಿಕಲನ ಪುಸ್ತಕದಲ್ಲಿ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಜಾಳಾಗಿ ಬರಿತಾ ಇದ್ದಾರೆ. ಕನ್ನಡದಲ್ಲೂ ಅಷ್ಟೇ, ನಾನು ಬೇರೆ ಕಡೆನೂ ಹೇಳ್ತಾ ಇದ್ದೀನಿ. ನಾನು ಅದನ್ನು ನಾವು ಮನೋವಿಜ್ಞಾನದ ಅಡಿಯಲ್ಲಿ ನೋಡ್ಬೇಕು, ನಾವು ಆ ದೃಷ್ಟಿಯಲ್ಲಿ ನೋಡ್ಬೇಕು ಅದನ್ನು. ನೀವು ಕೇಳಿದ್ರಲ್ಲ ಯಾಕೆ ಮುಂದೂಡ್ತೀವಿ ನಾವು? ಮುಂದೂಡೋದಕ್ಕೆ ಬೇಕಾ 10-12 ಕಾರಣಗಳಿದೆ. ಆ ಪುಸ್ತಕದಲ್ಲಿ ಬರೆದಿದ್ದೀನಿ ನಾನು. ಮೊದಲನೇದು ಒಂದು ಭಯ, ಆಯಿತಾ. ಎರಡನೇದು ಸೋಲ್ತೀನಿ ಅನ್ನೋ ಭಯ. ಈ ಥರ ಆದ್ದರಿಂದ ನಾವೇನು ಮಾಡೋಕ್ಕೆ ಹೋಗೋದಿಲ್ಲ, ಹಾಗೆ ಮುಂದೂಡಕ್ಕಾಗ್ತಾ ಇರ್ತೀವಿ. ಏನೋ ಒಂದು ಬರೀಬೇಕು ಅಂತ ಇಟ್ಕೊಳ್ಳಿ ಅಥವಾ ಓದಬೇಕು ಅಂತ ಇಟ್ಕೊಳ್ಳಿ, ಅದು ನಾಳೆ ಮಾಡಿದ್ರೆ ಆಯಿತು. ಕೆಲವು ಸಲ ಸೋಂಬೇರಿತನವೂ ಇರ್ಬೋದು, ಅದು ಒಂದು ಕಾರಣ ಇರ್ಬೋದು. ಈ ಥರ ಬೇಕಾದಷ್ಟು ಕಾರಣಗಳಿವೆ. ಇನ್ನೊಂದು ಕೆಲಸ ಮಾಡಬೇಕಾದ್ರೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಬೇಕು, ಎಲ್ಲವೂ ಚೆನ್ನಾಗಿರಬೇಕು, ಆವಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಮುಂದೆ ಹಾಕ್ತಾ ಇರ್ತೀವಿ. ಆಗಲ್ಲ. ಆ ಪರ್ಫೆಕ್ಷನಿಸಮ್ಗೆ ಹೋಗ್ಬಾರ್ದು ನಾವು. ಪರ್ಫೆಕ್ಷನಿಸಮ್ ಅಂದರೆ ಶ್ರೇಷ್ಠತೆಯಿಂದ ಮಾಡಬೇಕು ಅನ್ನೋದು, ಪರಿಪೂರ್ಣವಾಗಿರಬೇಕು ಅಂತ, ಯಾರೂ ಒಂದು ತಪ್ಪು ಹುಡುಕಬಾರ್ದು ಅನ್ನೋದು. ಹಾಗೆ ಮಾಡೋಕ್ಕಾಗಲ್ಲ, ಅದು ಬೇಕು ಇಲ್ಲ. ಅದಕ್ಕೋಸ್ಕರ ಮುಂದಕ್ಕೆ ಹಾಕ್ತಾ ಇರ್ತೀವಿ. ಕುವೆಂಪು ಹೇಳಿದಂಗೆ ಶ್ರೇಷ್ಠತೆ ವ್ಯಸನ. ಶ್ರೇಷ್ಠತೆ ವ್ಯಸನ, ಅದು ವ್ಯಾಕುಲ ಅಂತಲೂ ಕರೀತಾರೆ ಅದನ್ನು. ವ್ಯಾಕುಲ. ಕೆಲವರಿಗೆ ಇನ್ನೊಂದೇನು ಅಂದರೆ ಪ್ರೆಷರ್ಲಿದ್ದಾಗ ಮಾತ್ರ ಕೆಲಸ ಮಾಡ್ತೀನಿ ಅಂತ. 100 ಕೆಲಸ ಇರಬೇಕು, ಮಾಡ್ಬಿಡ್ತೀನಿ ಅಂತ. ನಾಳೆನೇ ಮಾಡಬೇಕು ಅಂದರೆ ಇವರೇನು ಮಾಡ್ತಾರೆ, ಇವತ್ತಿನ ದಿವಸ ಸುಮ್ಮನೆ ಕೂತಿರ್ತಾರೆ, ನಾಳೆ ಕೂತ್ಕೋತಾರೆ. ಅದನ್ನು ಅದೊಂದು ರೀತಿಯಾದಂಥ ಮುಂದೂಡಿಕೆಗೆ ಒಂದು ಕಾರಣ. ಈ ಥರ ಬೇಕಾದಷ್ಟು ಕಾರಣಗಳಿವೆ. ಅದೊಂದು ಮಾಡಿದ್ದೀನಿ, ಅದು ರಿಲೀಸ್ ಮಾಡ್ತೀನಿ, ನೀವು ಬನ್ನಿ ಹೇಳ್ತೀನಿ. ಸೊ ಇದು ಒಂದು ರೀತಿಯಾದಂಥ ಬೇರೆ ಬೇರೆ ಕೆಲವೆಲ್ಲ ಅಲ್ಲಿ ಎಕನಾಮಿಕ್ಸ್ ಬಗ್ಗೆ ಒಂದಿಷ್ಟಿವೆ. ಎಕನಾಮಿಕ್ಸ್ ತುಂಬ ಇಷ್ಟದ ವಿಷಯ ಯಾವುದು ಸಬ್ಜೆಕ್ಟ್ ಇಷ್ಟು ಓದ್ತಿದ್ರಲ್ಲ? ಅದೇ ಹೇಳಿದ್ನಲ್ಲ, ಒಂದು ಸೈಕಾಲಜಿ, ಫಿಲಾಸಫಿ, ರಿಲಿಜನ್ನು, ಎಕನಾಮಿಕ್ಸು, ಪಾಲಿಟಿಕ್ಸು, ಇದೈದಾರು ಹೆಚ್ಚು ಕಡಿಮೆ ಎಲ್ಲ ಹೇಳಿದ್ದೀನಿ. ಬಯೋಗ್ರಫಿನೂ ಒಂದಿಷ್ಟ ಇದೆ. ಅದೇನಾಗುತ್ತೆ ಅಂದರೆ ಕೆಲವು ಕಡೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಒಂದು ಕಡೆ ಮಿಂಗಲ್ ಆಗ್ತಾ ಇದೆ. ಎಕನಾಮಿಕ್ಸು, ಪಾಲಿಟಿಕ್ಸು, ಗವರ್ಮೆಂಟು ಅಥವಾ ಸೈನ್ಸು ಎಲ್ಲ ಒಂದು ಕಡೆ ಮಿಂಗಲ್ ಆಗ್ತಾ ಇದೆ, ಒಂದು ಕಡೆ ಕ್ರೋಢೀಕರಣ ಆಗ್ತಾ ಇದೆ. ಸೊ ಆದ್ದರಿಂದ ನೀವು ಬೇರೆ ಬೇರೆ ಅಂತ ಹೇಳೋಕ್ಕಾಗೋದಿಲ್ಲ ನಿಮಗೆ. ಸೊ ಇವಾಗ ನೀವು ಹೇಳಿದ್ರಲ್ಲ ಮುಂದೂಡೋದು ಯಾಕೆ ಅಂದರೆ ಬರೀ ಅದು ಮನೋವಿಜ್ಞಾನ ಅಲ್ಲ, ವಿಜ್ಞಾನವೂ ಇದೆ ಅದರಲ್ಲಿ. ಹೌದ್ರಾ? ಎಕನಾಮಿಕ್ಸು ಇದೆ ಅದರಲ್ಲಿ. ತತ್ವಶಾಸ್ತ್ರ ಎಲ್ಲ ಮೊದಲು ಓದಿದೆ ಸುಮಾರಾಗಿ, ಬಟ್ ಓದಿ ಯಾವುದು ಮುಗಿಸಿದ್ದೀನಿ ಅಂತ ಹೇಳಬಾರ್ದು, ನಾನು ತಪ್ಪಾಗುತ್ತೆ. ಇನ್ನೂ ಕಲ್ತ್ಬಿಟ್ಟೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ನಮ್ಮ DVG ಅವ್ರದ್ದು ಕಗ್ಗ, DVG ಕೃತಿಶ್ರೇಣಿ ನೋಡಿ, ಸಂಪುಟ 5 ಸಮಗ್ರದಲ್ಲಿ ರಾಜ್ಯಶಾಸ್ತ್ರ ಮತ್ತು ರಾಜ್ಯಾಂಗದ ಬಗ್ಗೆ DVG ಅವರು ಬರೆದಂಥ ಅಂಕಣಗಳು, ಆರ್ಟಿಕಲ್ಗಳು. ಇವ್ರು ಯಾರೋ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕಗ್ಗ ರಸಧಾರೆ ತುಂಬ ಚೆನ್ನಾಗಿದೆ. ಅದು 4 ವಾಲ್ಯೂಮ್ ಬಂದಿದೆ. ದಯಮಾಡಿ ಪುಸ್ತಕಗಳನ್ನ ಆಸಕ್ತರು ತಗೊಳ್ಳಿ, ಬಹಳ ಒಳ್ಳೆ ಪುಸ್ತಕ ಇದು. ಕಗ್ಗದಲ್ಲಿರುವಂಥ ಮಂಕುತಿಮ್ಮನ ಕಗ್ಗದಲ್ಲಿರುವಂಥ ರಸಧಾರೆ ಅದು. ಸೂಪರ್. ಹೀಗೆ ಒಂದೊಂದು ನಡೀತಾ ಇರುತ್ತೆ. ಇದು ಎಕನಾಮಿಕ್ಸ್ ಅಂತ ತೋರಿಸೋದ್ನಲ್ಲ ನಿಮಗೆ, ಇದನ್ನ ಓದ್ತಾ ಇದ್ದೀನಿ ಸದ್ಯಕ್ಕೆ ಇವಾಗ. ದ ಗ್ರೇಟ್ ಎಕಾನಮಿಸ್ಟ್ ಅಂತ. ಗ್ರೇಟ್ ಎಕನಾಮಿಸ್ಟ್ ಅಂದರೆ ಅದ್ಭುತ ಅರ್ಥಶಾಸ್ತ್ರಜ್ಞರು. ಅವ್ರ ಕೊಡುಗೆ ಏನು? ಗ್ರೇಟ್. ನೋಡಿ ಎಷ್ಟು ಚೆನ್ನಾಗಿದೆ ಬುಕ್, ಓದಿದೆ ಬಿಟ್ಟು. ವಿಲ್ಫ್ರೆಡೋ ಪರೇಟೋ ಅನ್ನೋರೊಬ್ರು ಇದ್ದಾರೆ. ಪರೇಟೋ. ಆಲ್ಫ್ರೆಡ್ ಮಾರ್ಷಲ್ ಭಾಳ ಹಳಬನ ಅವನು. ಪಾಲ್ ಮೆಂಗರ್. ತುಂಬ ಜನ ಹಳಬರು. ಪೆರೆಟೋನು ಭಾಳ ಒಳ್ಳೆ ಕೆಲಸ, ಒಂದು ತತ್ವ ಕಂಡುಹಿಡಿದಿದ್ದಾನೆ. ನಮಗೆ ಎಕನಾಮಿಕ್ಸ್ ಅಂದ ತಕ್ಷಣ ನೆನಪಾಗೋದು ಒಂದೇ ಒಂದು, ನಮ್ಮ ಕಾಲೇಜಲ್ಲಿ ಇರ್ತಲ್ಲ, ಮಾಸ್ಲೋಸ್ ಥಿಯರಿ ಆಫ್ ಹೈರಾರ್ಕಿ. ಅದೊಂದೇ. ಅದು ಆ್ಯಕ್ಚುಲಿ ಸೈಕಾಲಜಿ. ಅದು ಸೈಕಾಲಜಿಗಾ? ಅದು ಆ್ಯಕ್ಚುಲಿ ಹೌದು. ಅದು ಎಕನಾಮಿಕ್ಸ್ ಪಾಠದಲ್ಲಿ ಇತ್ತು. 15 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ಸ್ಗೂ 15 ಮಾರ್ಕ್ಸ್. ಅದು ಕರೆಕ್ಟ್. ಅದೇ ಹೇಳಿದ್ದು ನಾನು, ಎಲ್ಲ ಮಿಂಗಲ್ ಆಗುತ್ತೆ ಅಂತ. ಇವಾಗ ಅಲ್ಲೊಂದು ತೋರಿಸ್ತೀನಿ ನೋಡಿ. ಸುಖವಾಗಿರ್ಬೇಕಾದ್ರೆ ನೀವು ಒಬ್ಬ ಎಕಾನಮಿಸ್ಟ್ ಇದ್ನಲ್ಲ, ಆಡಮ್ ಸ್ಮಿತ್, ಅವನನ್ನು ಓದಬೇಕು ಅಂತಾರೆ. ಆಡಮ್ ಸ್ಮಿತ್ ಬರೆದಿದ್ದು ಎಕನಾಮಿಕ್ಸ್ ಬಗ್ಗೆ. ಇವತ್ತು ನೀವು ಹ್ಯಾಪಿ ಆಗಿರ್ಬೇಕು ಅಂದ್ರೆ ಆಡಮ್ ಸ್ಮಿತ್ ತತ್ವನ ಫಾಲೋ ಮಾಡಿ ಅಂತ ಒಂದು ಬುಕ್ ಇದೆ, ತೋರಿಸ್ತೀನಿ. ಅಂದ್ರೆ ಆಡಮ್ ಸ್ಮಿತ್ ಎಕನಾಮಿಸ್ಟ್ ಈಸ್ ಎ ಸೆಲ್ಫ್ ಹೆಲ್ಪ್ ಪರ್ಸನ್ ಈಗ. ಹೌದು.
ಇದು ಮೋಟಿವೇಶನಲ್ ಪರ್ಸನ್ ಅದಕ್ಕೆ ಆಗ ಮಿಂಗಲ್ ಆಗುತ್ತೆ. ಸೊ ಏನಾಯ್ತು, ಯಾವುದೋ ಕಾಲದಲ್ಲಿ ಬರೆದಂತಹ ಅರ್ಥಶಾಸ್ತ್ರದ ಪುಸ್ತಕ, ಅರ್ಥಶಾಸ್ತ್ರ ಮೂಲಭೂತ ಅಂಶಗಳು ಇವತ್ತಿಗೆ ಬದುಕಿನ ಮೋಟಿವೇಶನಲ್ ಥಿಂಗ್ಸ್ ಆಗುತ್ತೆ. ಹಂಗೆ ಅದು ಬದಲಾಗ್ತಿರುತ್ತೆ. ಹಾಗೆ ನೀವು ಅದನ್ನ ಇಂಟರ್ಪ್ರಿಟ್ ಮಾಡಬೇಕು, ಹಾಗೆ ಅದನ್ನ ಮರು ವ್ಯಾಖ್ಯಾನ ಮಾಡಬೇಕು. ಮರು ವ್ಯಾಖ್ಯಾನ ಮಾಡೋದೇ ಜ್ಞಾನ ಬೆಳೆಯಕ್ಕೆ ಸಾಧ್ಯ. ನೀವು ಬರೀ ಸುಮ್ಮನೆ ಇದ್ರೆ ಆಗೋದಿಲ್ಲ. ಸಾಹಿತ್ಯದಲ್ಲೂ ಇರ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಸಾಹಿತ್ಯದಲ್ಲಿ ಮೋಟಿವೇಶನ್ ಆಗೋ ಸಾಧ್ಯತೆ ಇದೆ ಖಂಡಿತ. ಈಗ ಯಾವುದೋ ಒಂದು ಕಾದಂಬರಿ ತುಂಬಾ ದೊಡ್ಡ ಪ್ರೇರಣೆ ಕೊಡೋಕೆ ಸಾಧ್ಯ ಇದೆ. ಒಂದು ಕಥಾರೂಪದ ಕಾದಂಬರಿ ಬದುಕಿಗೆ ದೊಡ್ಡ ಪ್ರೇರಣೆ ಖಂಡಿತ ಇರುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಇವಾಗ ತೇಜಸ್ವಿ ಅವ್ರದ್ದು, ಶಿವರಾಮ್ ಕಾರತ್ದು, ಭೈರಪ್ಪನವ್ರದ್ದು ಇವೆಲ್ಲ ಓದ್ತಾ ಇದ್ರೆ ನಿಮಗೆ ಆಗತ್ತೆ, ಚಾನ್ಸಸ್ ಇದೆ ನಿಮಗೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಸಾಮಾನ್ಯವಾಗಿ ಅದು ಜಾಸ್ತಿ ಆಗಬಾರ್ದು, ಅದ್ರ ಜೊತೆಗೆ ಇದು ಬೆಳಿಬೇಕು ಅನ್ನೋದು ಒಂದು ರೀತಿಯಾದಂಥ ಇಷ್ಟು ಇದು ಇದು ಬರಲ್ಲ, ಇದೆಲ್ಲ ಇನ್ನೂ ಇದೆ ಮೇಲ್ಗಡೆ ಕೆಲವೆಲ್ಲ ಬೇರೆ ಇದೆ. ಹೊಸದಾಗಿ ಏನು ತರಬೇಕು ಅಂದರೆ ಈ ಸಂವಿಧಾನದ ಬಗ್ಗೆ ಒಂದಿಷ್ಟು ಇಟ್ಕೊಂಡಿದ್ದೀನಿ, ಅದು ಬರ್ದಿದ್ದೀನಿ ಬುಕ್ಕು. ಸಂವಿಧಾನ ಹೌದು, ಯಾಕೆ ಬೇಕು ಸಂವಿಧಾನದ ಓದು? ಸಂವಿಧಾನದ ಓದು ಯಾಕೆ ಬೇಕು? ಇದೇ ಒಂದು ದೊಡ್ಡ ಸಬ್ಜೆಕ್ಟ್. ಹೌದ್ರಾ? ಹೌದು. ಯಾಕೆ ಓದ್ಬೇಕು ನಾವು? ಇತ್ತೀಚೆಗೆ ನಮ್ಮ ನಾರಿಮಾನ್ ಅವರು ಅವರು ವೈ ಯು ಶುಡ್ ನೋ ಯುವರ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಪುಸ್ತಕ ಬರೆದಿದ್ದಾರೆ. ಹೌದು, ಇದೆ. ವೈ ಯು ಶುಡ್ ನೋ ಯುವರ್ ಕಾನ್ಸ್ಟಿಟ್ಯೂಷನ್. ನಿನ್ನ ಸಂವಿಧಾನ ಯಾಕೆ ಗೊತ್ತಿರಬೇಕು ಅಂತ, ಯಾಕೆ ಗೊತ್ತಿರಬೇಕು ಅಂತ ಇಲ್ಲೆಲ್ಲ ಇದೆ, ನಾನು ತೋರಿಸ್ತೀನಿ. ನಾನು ನೋಡಿ, ಇಲ್ಲಿ ನೋಡಿ, ಫಾಲೀಸ್ ನಾರಿಮನ್ ಅವ್ರದ್ದು ಯು ಮಸ್ಟ್ ನೋ ಯುವರ್ ಕಾನ್ಸ್ಟಿಟ್ಯೂಷನ್. ಸೊ ನಿಮ್ಗೆ ಪಕ್ಕ ಗೊತ್ತು ಎಲ್ಲಿಟ್ಟಿದ್ದೀರಿ ಪುಸ್ತಕ ಅಂತ? ಅದೇ ಹೇಳಿದ್ನಲ್ಲ, ನಾನು ಸಾಮಾನ್ಯವಾಗಿ ಗೊತ್ತಿರುತ್ತೆ ನನಗೆ. ಸೊ ಏನು ಯಾಕೆ ಹೇಳ್ತೀರಪ್ಪ ಫಾಲಿಯಪ್ ನಾರಿಮನ್ ಯಾಕೆ ಗೊತ್ತಿರ್ಬೇಕನ್ಸ? ಒಂದು ಸಂವಿಧಾನ ನಮ್ಮ ಭಾರತದ ಜೀವಾಳ, ಅಂದ್ರೆ ನಮ್ಮ ಆತ್ಮ. ಹೆಂಗೆ ಅದಿಲ್ಲದೆ ಹೋದ್ರೆ ಏನಿದೆ? ಇವಾಗ ಒಂದು ಮನೆಗೆ ಒಬ್ಬ ಒಂದು ಅಧಿಪತಿ ಇರಬೇಕು, ಒಬ್ಬ ನಾಯಕ ಅಂತ ಅಂದ್ಕೊಳ್ಳಿ, ಅಥವಾ ಒಬ್ಬ ಲೀಡರ್ ಇರಬೇಕು, ಮುಖಂಡ ಇರಬೇಕು. ಅವನು ಹೇಗೆ ನಡಿಬೇಕು, ಹೇಗೆ ವರ್ತಿಸ್ಬೇಕು, ಅವನು ಯಾವ ಜವಾಬ್ದಾರಿಗಳೇನು, ಅವನ ಕರ್ತವ್ಯಗಳೇನು ಅನ್ನೋದನ್ನ ಯಾರು ಹೇಳೋರು? ಅದಕ್ಕೊಂದು ಸಂವಿಧಾನ ಬೇಕು. ನೀವು ಹೆಚ್ಚು ಕಡಿಮೆ ಬೈಲ ಅಂತಿರಲ್ಲ, ಆ ಥರ ಹೆಚ್ಚು ಕಡಿಮೆ ಅದು ಬೈಲ. ಅದು ಒಂದು. ಅದನ್ನು ನಾವು ಯಾಕೆ ತಿಳ್ಕೊಬೇಕು ಅಂದರೆ ನನ್ನ ಕರ್ತವ್ಯಗಳೇನು ನಾನು ನೋಡಬೇಕಲ್ವಾ? ಸಮಾಜದಲ್ಲಿ ನಾನು ಹೇಗಿರಬೇಕು, ಹೇಗೆ ಬದುಕಬೇಕು, ನಾನು ಯಾವ ರೀತಿ ನನ್ನ ಕೆಲಸಗಳಿರಬೇಕು, ಅಥವಾ ನನ್ನ ಕಾಂಟ್ರಿಬ್ಯೂಷನ್ ಏನು ಈ ಸಮಾಜಕ್ಕೆ, ಇದರ ಉದ್ಧಾರಕ್ಕೆ, ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಮುಖ್ಯವಾಗಿ ನನ್ನ ಕರ್ತವ್ಯಗಳೇನು, ನಮ್ಮ ಜವಾಬ್ದಾರಿಗಳೇನು, ನನ್ನ ಹಕ್ಕುಗಳ ಮೇಲೇನೋ ಅಥವಾ ನನ್ನ ಹಕ್ಕುಗಳಿರುವಂಥ ಮಿತಿ ಏನು, ಇದೆಲ್ಲವನ್ನು ತಿಳಿಸ್ಕೊಡುವಂಥದ್ದು. ಜೊತೆಗೆ ಆದರೆ ಆ ಕಾಲದಲ್ಲಿ ಸಂವಿಧಾನ ಮಾಡಿದಾಗ ಯಾರ್ಯಾರು ಏನೇನು ಅಭಿಪ್ರಾಯ ಸೂಚಿಸಿದ್ರು ಅನ್ನೋದು ಅದು ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಕಾನ್ಸ್ಟಿಟ್ಯೂಷನ್ ಹೇಗೆ ಕಾನ್ಸ್ಟಿಟ್ಯೂಷನ್ ಬಂತು ಅನ್ನೋದೇ ಒಂದು ದೊಡ್ಡ ಚರಿತ್ರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದಂಥ ಕಾನ್ಸ್ಟಿಟ್ಯೂಷನ್. ಅವ್ರ ಜೊತೆಗೆ ಇನ್ನೂ ಯಾರ್ಯಾರೋ ಇದ್ರು, ಮತ್ತೆ ಅವರೆಲ್ಲ ಏನೇನು ಹೇಳಿದ್ರು, ನೆಹರು ಏನು ಹೇಳಿದ್ರು, ಸರ್ದಾರ್ ಪಟೇಲ್ ಏನು ಹೇಳಿದ್ರು, ಎಲ್ಲ ಡಿಸ್ಕಷನ್ಸ್ ಇರುತ್ತೆ. ಅದು ಓದ್ತಾ ಇದ್ರೆ ಆ ಮಹಾನ್ ಭಾವರು ಈ ದೇಶಕ್ಕೆ ಏನು ಬೇಕು ಅಂತ ಹೇಳಿದ್ರು ಅನ್ನೋದು ನಮ್ಮ ತಲೆ ಒಳಗೆ ಹೋಗುತ್ತೆ. ಇಡೀ ದೇಶ ಹೇಗೆ ಕಟ್ಟಬೇಕು ಅನ್ನೋದನ್ನ ಅಂಬೇಡ್ಕರ್ ಏನೇನು ಎಂತೆಂಥ ಒಳ್ಳೊಳ್ಳೆ ಅಂಶಗಳು ತಲೆಯಲ್ಲಿ ಇಟ್ಕೊಂಡಿದ್ರು ಅವರು, ಅದನ್ನ ಹೇಗೆ ಸಂವಿಧಾನದಲ್ಲಿ ಸೇರಿಸಿದ್ರು. ಅವ್ರ ಇಚ್ಛೆ ಇದ್ದಿದ್ದೇನು, ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಎಲ್ಲರೂ ಮನುಷ್ಯರಾಗಿ ಬಾಳಬೇಕು. ಅದು ಬರಬೇಕಾದ್ರೆ ನಾವು ಅದನ್ನು ಓದಬೇಕು ಅಂತ ಒಂದು ಆದರ್ಶ ಬೇಕು ಮನುಷ್ಯನಿಗೆ. ಈಗ ಕೆಲವು ಜನ ಆರೋಪ ಮಾಡ್ತಾರೆ, ಅಂಬೇಡ್ಕರ್ ಏನು ಎಲ್ರಿಗೂ ಬರೆದಿಲ್ಲ, ಅವ್ರ ಕಡೆಯವ್ರು ಯಾರೋ ಒಂದಷ್ಟು ರಿಸರ್ವೇಷನ್ ಕೊಡೋಕೆ ಬರೆದ್ಬಿಟ್ಟವ್ರೆ, ಅದ್ರಲ್ಲೇನು ಇಲ್ಲ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು. ಕ್ರಿಟಿಸಿಸಮ್ ಇದ್ದೇ ಇರುತ್ತೆ, ಏನು ಅದೇನು ತೊಂದರೆ ಏನಿಲ್ಲ ಅಲ್ಲಿ. ಅದಕ್ಕೆ ಅವ್ರು ಓದಬೇಕು, ಅಂಬೇಡ್ಕರ್ ಓದಬೇಕು, ರಾಧಾಕೃಷ್ಣನ್ ಓದಬೇಕು, ನೆಹರು ಓದಬೇಕು, ಗಾಂಧಿ ಓದಬೇಕು, ಲೋಹಿಯಾ ಓದಬೇಕು. ಎಲ್ಲರೂ ಓದಿದಾಗ ನಮ್ಗೆ ಅರ್ಥ. ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ, ಏನು ಅದು ಭಿನ್ನಾಭಿಪ್ರಾಯ ಇದ್ರೇ ಸಮಾಜ ಮುಂದುವರಕ್ಕೆ ಸಾಧ್ಯ ಆಯ್ತಾ. ಸೊ ಅಂಬೇಡ್ಕರಲ್ಲೂ ಕೆಲವರಲ್ಲಿ ಭಿನ್ನಾಭಿಪ್ರಾಯ ಇದೆ, ಅದು ನೆಹರು ಬಗ್ಗೆ ಇದೆ, ಗಾಂಧಿ ಬಗ್ಗೆನೂ ಇದೆ. ಗಾಂಧಿ ಬಗ್ಗೆ ಆವಾಗನೇ ಇತ್ತು ತಾನು, ಹೊಡೆದಾಕಿದ್ರಲ್ಲ ಆವಾಗಲೇ ಭಿನ್ನಾಭಿಪ್ರಾಯ. ಸೊ ಅವ್ರಲ್ಲೇನು ಸತ್ವ ಇಲ್ಲ ಅಂದರೆ ಇವತ್ತಿನ ದಿವಸದವರೆಗೂ ಅಂಬೇಡ್ಕರ್ ಬಗ್ಗೆ ಬುಕ್ಗಳು ಬರ್ತಿತ್ತ? ಅವ್ರಲ್ಲಿ ಸತ್ವ ಇದೆ, ಆ ಸತ್ವವನ್ನು ನಾನು ತೆಗಿಬೇಕು ಹೊರಗಡೆಗೆ, ಸರಿ ಮಾಡಿ. ಇವತ್ತು ಒಂದು ಪುಸ್ತಕ ತೋರಿಸ್ತೀನಿ ಅಲ್ಲಿ ನೋಡಿ, ಅದು ಹೊಸ ಬುಕ್, ಅದು ಮೇಲ್ಗಡೆನೇ ಇಟ್ಟಿದ್ದೀನಿ ನೋಡಿ. ಎ ಪಾರ್ಟ್ ಅಪಾರ್ಟ್, ಒಂದು ಭಾಗ ಬಿಡಿಸಲಾಗದ್ದು. ಇನ್ನೊಂದು ನೋಡಿ, ಇನ್ನೊಂದು ಅಂಬೇಡ್ಕರ್ ಇದೆ, ದಿ ಫೋರ್ ಸೈಟೆಡ್ ಅಂಬೇಡ್ಕರ್, ಅನುರಾಗ್ ಭಾಸ್ಕರ್, ಆಕಾಶ್ ಗೋಪಾಲ್ ಇಬ್ಬರದ್ದು. ಇದು ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಮಾಡಿದಂಥ ಅವರ ಚಿಂತನೆಗಳ ಬಗ್ಗೆ ಬುಕ್ಗಳು. ಹೌ ಆಡಮ್ ಸ್ಮಿತ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ನೀವು ಹೇಳಿದ್ರಲ್ಲ ಅದೇನೆ, ಆಡಮ್ ಸ್ಮಿತ್ ಒಬ್ಬ ಅರ್ಥಶಾಸ್ತ್ರ ಪಿತಾಮಹ ಅವನು, ಆಡಮ್ ಸ್ಮಿತ್. ಹೌದು, ಓಕೆ. ಅವನಿಂದ ನಾವೇನು ಕಲ್ತ್ರೆ ಹುಷಾರಾಗಿ ಚೆನ್ನಾಗಿರ್ಬೋದು, ನಾವು ಖುಷಿಯಾಗಿರ್ಬೋದು ಅಂತ. ನೋಡಿ ಸರ್, ನೀವು ನಿಮ್ಮ ನೋಟ್ಸ್ಗಳು ಮಾಡ್ತೀನಿ ಸರ್, ನಿಮ್ಮ ಮಾರ್ಕಿಂಗ್ಸ್ಗಳು, ನೋಟ್ಸ್ಗಳು ನೋಡಿ ಸರ್ ಮಾಡ್ಕೊಂಡಿರೋದು. ಟ್ರೂ ಹ್ಯಾಪಿನೆಸ್ ನೋಡಿ, ಇದನ್ನು ಮಾಡ್ಕೊಂಡ್ಬಿಟ್ಟು ಟ್ರೂ ಹ್ಯಾಪಿನೆಸ್ ಅಂದ್ರೆ ಏನು ಅಂತ ಬರೆದಿದ್ದಾರೆ. 12 words to happiness. Man naturally desires not only to be loved but to be lovely.
ಸೂಪರ್, ಇಂಥ ಪುಸ್ತಕ ನೋಡಿ. ಹಾಗೆ ಮತ್ತು ನಂಗೆ ತುಂಬ ಇಷ್ಟವಾದಂದರೆ ನನಗೆ ಈ ಆನಂದ್ ಕುಮಾರಸ್ವಾಮಿ ಅಂತ ಸ್ವಾಮಿಗಳು ಅಲ್ಲ, ಅವರು ಒಬ್ಬ ಫಿಲಾಸಫರು, ಆರ್ಟಿಸ್ಟು. ನೋಡಿ ಅವ್ರ ಬಗ್ಗೆ ಇದು ಏನೇನೋ ತುಂಬಿಕೊಂಡಿದ್ದೀನಿ ಇಲ್ಲಿದು. ಅದರಲ್ಲಿ ಪುಸ್ತಕ ಮಾತ್ರ ನೋಡಿದ್ರೆ ನಿಮಗೆ ಭಾಳ ಓಲ್ಡ್ ಬುಕ್ಗಳಿವು, ಕೆಲವರೆಲ್ಲ ಇದೆ ಎಲ್ಲರ ಹತ್ರನು. ಇಲ್ಲ ಇದೆಯಲ್ಲ, ಅಪ್ರತಿಮ ಸಂಶೋಧಕ ಆನಂದ್ ಕುಮಾರಸ್ವಾಮಿ, ಅದೊಂದು ನೋಡಿ, ಇದೊಂದು ಆನಂದ್ ಕುಮಾರಸ್ವಾಮಿ, ವೈಸ್ ಮ್ಯಾನ್ ಫ್ರಮ್ ದ ಈಸ್ಟ್, ದ ವಿಸ್ಡಮ್ ಆಫ್ ಆನಂದ್ ಕುಮಾರಸ್ವಾಮಿ. CO ಅಂತ ಅವ್ರು ಹಾಕ್ತಾರೆ. ಅದು ಕೆಲವೆಲ್ಲ ಬರೆದಿದ್ದೀನಿ ನಾನು ಅವ್ರ ಬಗ್ಗೆನೂ ಒಂದಿಷ್ಟು ಆರ್ಟಿಕಲ್, ಬಟ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಈ ಥರ ಯಾವ್ದಾರ ಬರಿಬೇಕಾಗತ್ತೆ ಅಂತ. ಇದು ಲ್ಯಾಂಡ್ಸ್ ಆಫ್ ಶಿವ ಅಂತ ಅವ್ರದ್ದು ಫೇಮಸ್ ಬುಕ್ ಅದು. ಹೀಗೆ ಅದು ರೈಟಿಂಗ್ಸು ಅದು ಇದು ಇಡೀ ಪರವಾಗಿಲ್ಲ ಇಷ್ಟಿದೆ ಸರ್. ಇನ್ನು ಕಾನೂನು ಬಗ್ಗೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ನಾನು, ಅದೇ ಬರೆಯೋದು ಇವಾಗ ಸದ್ಯಕ್ಕೆ. ಓಕೆ, ತಮಗೆ ಭಾರತೀಯ ಕಾನೂನುಗಳು ಅದ್ರ ಗ್ರಾಹಕ ಹಕ್ಕುಗಳ ಬಗ್ಗೆ ತುಂಬ ಆಸಕ್ತಿ? ನಂಗೆ ಆಸಕ್ತಿ. ಗ್ರಾಹಕರ ಹಕ್ಕುಗಳು, ಮಾಹಿತಿ ಹಕ್ಕು, ಒಟ್ಟಿನಲ್ಲಿ ನಾಗರಿಕರ ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಅವರು ನಮ್ಮ ಕಾನೂನು ಮಾಡೋ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಆ ರೀತಿಯಾದಂಥ ಒಂದು ಆಸೆ ಇದೆ ನನಗೆ. ಸೊ ಆ ಜಾಗೃತಿ ಜನರಲ್ಲಿ ಬರಬೇಕು. ಏನು ನಿಮಗೆ ಒಬ್ಬರು ಎಲ್ರಿಗೂ ಆಗುತ್ತೆ, ನಮಗೂ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಕೂತಿರಬಾರ್ದು. ಹಾಗೆ ನಿಮ್ಮ ವಾಯ್ಸ್ನ ತೆಗಿಬೇಕು. ನೀವು ಏನಾರು ಮೋಸ ಆಗ್ತಾಯಿದ್ರೆ, ಏನಾರು ವಂಚನೆ ಆಗ್ತಾಯಿದ್ರೆ, ನಿಮ್ಮ ಧ್ವನಿಗೆ ಒಂದು ಶಕ್ತಿ ಇದೆ, ಆ ಶಕ್ತಿನ ಉಪಯೋಗಿಸ್ಕೊಳ್ಳಿ ಅಂತ ಜನರಿಗೆ ಹೇಳುವಂಥದ್ದು. ಅದಕ್ಕೋಸ್ಕರ ನಾವು ರಾಜಕೀಯನೇ ಬೇಕು ಅಂತಿಲ್ಲ, ಹಾಗೆ ಇವೂ ಮಾಡ್ಬೋದು ನಾವು ಅಂತ. ಇಷ್ಟಿದೆ ನೋಡಿ ಸರ್. ಗ್ರೇಟ್. ಎಷ್ಟು ನಿಮ್ಮ ಒಂದು 50 ವರ್ಷಗಳ ಓದು? 73ರಿಂದ ಓದ್ತಾ ಇದ್ದೀನಿ. 73 ಕರೆಕ್ಟ್? 50 ವರ್ಷ. 50 ವರ್ಷಗಳ ನಿರಂತರ ಓದು, ಅನ್ರಿಟೈರ್ಡ್ ಸ್ಟಡಿ. ನೀವೇ ಹೇಳಿದಾಗ ಈ ಬುಕ್ ನೋಡಿ ಭಾಳ ಚೆನ್ನಾಗಿದೆ ಅಲ್ವಾ? ಸೇ ನೋ ಟು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾಗೆ ನೋ ಅನ್ನಿ. ಇದು ವಿಚಿತ್ರವಾಗಿದೆ. ದಿ ಆರ್ಟ್ ಆಫ್ ಲೇಸಿನೆಸ್. ಸೋಮಾರಿತನ ಅಂತ. ಸೋಮಾರಿತನ ಹೆಂಗ್ ಬೀಳ್ಬೇಕು ಅಂತ ಇದೇ ಮುಂದೂಡುವುದಕ್ಕೆ ಇದು ಒಂದು ಪುಸ್ತಕ. ಇದು ಮುಂದೂಡುವುದನ್ನು ತಡೆಗಟ್ಟೋದಕ್ಕೆ ಇದು ಪುಸ್ತಕ. ಅದ್ರ ಮೂಲ ಅಲ್ಲ, ಆ ಥರ ಅದ್ರ ಜೊತೆಗೆ ಸಂಬಂಧಪಟ್ಟ ಹಾಗೇನು. ಓಕೆ, ಸೂಪರ್, ವೆರಿ ನೈಸ್. ದ ಆರ್ಟ್ ಆಫ್ ಲೇಸಿನೆಸ್, ಈ ಥರ ಓವರ್ಕಮಿಂಗ್ ಪ್ರೋಕ್ರಾಸ್ಟಿನೇಷನ್ ಅಂತ. ಗ್ರೇಟ್. ನಾವೆಲ್ಲ ಆ ಕಾಲದಲ್ಲಿ ಕಲ್ತಿದ್ದು. ನೀವು ಯೂಸ್ ಮಾಡಿದ್ದು? ಇಲ್ಲ, ಇದು ನಾನು ಯೂಸ್ ಮಾಡಿದ್ದೀನಿ, ಬಟ್ ನನ್ನ ಕಲಿಯೋ ಟೈಮಲ್ಲ, ಇವಾಗ ಬಂದಮೇಲೆ ಮಾಡಿದ್ದೀನಿ. ಅದು ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಇದು ಯಾರೋ ನಮ್ಮ ರಿಲೇಟಿವ್ ಒಬ್ಬರು ಹೊಟ್ಟೋದ್ರು, ಅವ್ರ ಮನೇಲಿ ಇತ್ತು. ಸೊ ನೀವು ತೆಗೆದಿಟ್ಕೊಂಡಿದ್ರು, ತಂದಿಟ್ಟಿದ್ದೀವಿ ಕ್ಲೀನ್ ಆಗಿ. ಇದು ಸಿಕ್ತು ಸದ್ಯ, ರಿಬ್ಬನ್ನು. ಆ ರಿಬ್ಬನ್ ಎಲ್ಲ ಹಾಕಿ ಕ್ಲಿಯರ್ ಮಾಡಿ ಇಟ್ಟಿದ್ದೀವಿ ನಾವು. ಅಲ್ಲಿ ಮೇಲ್ಗಡೆ ಇನ್ನೊಂದು ತೋರಿಸ್ಬೋದು ನಾನು ನಿಮಗೆ. ಗ್ರಾಮಫೋನು ಇದೆ, ಬನ್ನಿ ನೋಡಿ. ಬನ್ನಿ ಸರ್, ಮನೆ ಒಳಗಡೆ ಬನ್ನಿ. ಬೇಡ, ಇದನ್ನ ಆರಾಮಾಗಿ ಬಾಡಿಗೆ ಕೊಟ್ಟರೆ ಒಂದು 3-4 ಸಾವಿರ ಬಾಡಿಗೆ ಬಂದ್ರು. ಖಂಡಿತ 5,000 ಬರೋದು. ಮತ್ತೆ ಯಾಕೆ ಬುಕ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ, ಬುಕ್ ಇಟ್ಕೋಬೇಕು ಅಂತಾನೆ ಆ ರೂಮ್ ಕಟ್ಸಿದ್ದು. ಸೊ ರಿಯಲ್ ಎಸ್ಟೇಟ್ ಥರ ಯೋಚನೆ ಮಾಡಲ್ಲ ನೀವು? ಬಾಡಿಗೆ ಕೊಡಬೇಕು ಅಂತ ಮಾಡಲೇ ಇಲ್ಲ. ಓಕೆ, ಬನ್ನಿ ಸರ್, ಮನೆಗೆ ಸ್ವಾಗತ. ವಾವ್, ತುಂಬ ಒಳ್ಳೆ ಮನೆ ಸರ್, ಬ್ಯೂಟಿಫುಲ್ ಹೌಸ್. ಭಾಳ ಹಳೇದಲ್ಲ ಅದು, ಹಳೇದ ಥರ ಮಾಡಿ ತಂದಿದ್ದಾನೆ, ತರಿಸಿದ್ದೀವಿ. ಓಕೆ, ನಿಮಗೆ ಆ ನೆನಪುಗಳು ಅಲ್ಲಿ ಹೊಟ್ಟೋಗುತ್ತೆ. ಖಂಡಿತ. ನಿಮ್ಮ ಫ್ಯಾಮಿಲಿನ? ಇದು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ, ಹಾಗೆ ಯಾರೂ ಇಲ್ಲ ಇವಾಗ. ಇದು ನಮ್ಮ ಅತ್ತೆ ಮತ್ತೆ ಮಾವ, ಇದು ನಮ್ಮ ತಾತ, ನಮ್ಮ ಅಜ್ಜಿ, 3 ವಂಶ ಇಟ್ಟಿದ್ದೀವಿ. 3 ಜನರೇಷನ್. ಇವರೇ ಹೇಳಿದ್ದು ನಮ್ಮ ದೊಡ್ಡ ವಿದ್ವಾಂಸರಾಗಿದ್ದವರು ಅಂತ, ಹರಿಕತೆ ದಾಸರಾಗಿದ್ದವರು, ವೆಂಕಟಾಚಲ ದಾಸರು ಅಂತ. ಇವರು ಎಲಿಯೂರಿನವರು. ಒಯ್ ಅಂದರೆ ಎಲಿಯೂರು, ಕುಣಿಗಲ್ ಹತ್ರ ಇದೆ. ವೈಜಿ ಮುರಳೀಕೃಷ್ಣ. ಅವರಿದ್ದಾರೆ. ಅವ್ರ ಬಗ್ಗೆನೇ ಡಾಕ್ಟ್ರೇಟ್ ನಮ್ಮ ವೈಫ್ ಮಾಡಿದ್ದು. ನಿಮ್ಮ ಮಗ ಆರ್ಟಿಸ್ಟಾ? ನನ್ನ ಮಗನ ಥಿಯೇಟ್ರಲ್ಲಿ ಮಾಡ್ತಾನೆ. ಮತ್ತು ಇದು ಟೆಂಪೆಸ್ಟಲ್ಲಿ ಮಾಡಿದ್ದ, ಅದು ಅವಾಗ ತೆಗೆದಿದ್ದು ಮೊದಲನೇದು. ಅದು ಸಂಚಯ ಟೀಮಲ್ಲಿ ಇರ್ತಾರೆ. ಸಂಚಯ ಟೀಮ್. ಓಕೆ. ಏನು ಸರ್ ನಿಮ್ಮ ಮಗನ ಹೆಸರು? ಹರ್ಷ ವಸಿಷ್ಠ. ಹರ್ಷ ಅಂತ ಅವನ ಹೆಸರು ಹೇಳ್ತಾರೆ. ಇದು ಅಡುಗೆ ಮನೆ. ಈ ಕಡೆ ಒಂದು ಸುಮ್ಮನೆ ಇದು ನಮ್ಮ ಯುಟಿಲಿಟಿ ಏರಿಯಾ ಅಷ್ಟೇ. ಇದು ಪೂಜಾ ರೂಮು. ನಿಮ್ಗೆ ಹೇಳಿದ್ನಲ್ಲ ಬುಕ್ಕು, 100 ಥಿಂಗ್ಸ್ ವಿ ಹ್ಯಾವ್ ಲಾಸ್ಟ್ ಟು ದಿ ಇಂಟರ್ನೆಟ್. ಪಮೇಲಾ ಪಾಲ್ ಅವ್ರು ಬರೆದಿರೋದು. ಪೇಷನ್ಸ್. ತಾಳ್ಮೆ ಹೊರಟೋಗಿದೆ. ತೆಗೆದ ತಕ್ಷಣ ಒಂದು ಸ್ಫೋಟಕ ಮಾಹಿತಿ ಸಿಕ್ಬಿಡ್ತು. ನಡೀತಲ್ಲ ಸರ್ ಎಲ್ಲನೂ. ಇದು ಅಪರೂಪದ್ದಿದು. ನಮ್ಮನೆ ನೋಡಿ ಯಾರೋ ಅದೇ ಥರದ್ದು ಮಾಡಿಸ್ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಕರೆಕ್ಟ್. ನಿಮ್ಮ ಇಡೀ ಇದಕ್ಕೆ ಸೂಟ್ ಆಗಂಗಿದೆ ಅದು. ಸೂಟ್ ಆಗೋ ಥರ. ಸರಿ ಸರಿ. ನಿಮ್ಮ ವ್ಯಕ್ತಿತ್ವಕ್ಕೆ ಸೂಟ್ ಆಗೋ ಥರ ಸೂಟ್ ಆಗೋ ಥರ ಮಾಡಿದ್ದಾರೆ.
ಇದು ನೋಡಿ ಸರ್, ಇದು ಇಲ್ಲೂ ಪುಸ್ತಕಗಳೇ? ಇದೆಲ್ಲ ಕನ್ನಡ ಬುಕ್ಸು. ಹಾಂ ಹಾಂ. ಎಲ್ಲೋ ಒಂದು 2-3 ಇಂಗ್ಲೀಷ್ ಇದೆ, ಇವೆಲ್ಲ ಕನ್ನಡ ಬುಕ್ಸು. ನಾನು 50 ವರ್ಷದಿಂದ ಇಟ್ಕೊಂಡಿದ್ದೀನಿ ಅದನ್ನು, ಫೋಟೋ ರಾಮಕೃಷ್ಣ ಪರಮಹಂಸರದು. ಕಾಲೇಜಿಲ್ಲ ಗ್ರಾಮಫೋನು? ಹಾಂ, ಇದು ಗ್ರಾಮಫೋನ್. ಅದು ನೆನ್ನೆ ಎಲ್ಲ ಮನೆ ಕ್ಲೀನ್ ಮಾಡಿಸಿದ್ವಿ, ಅದಕ್ಕೆಲ್ಲ ಸ್ವಲ್ಪ ಹಾಗಾಗೇ ಇದೆ. ಇಲ್ಲವ್ರ ಇನ್ನೂ ನೀಟಾಗಿರುತ್ತೆ ನಮ್ಮ ಮನೆ. ಬನ್ನಿ, ಭಾಳ ವಿನೂತನ ಅಂದರೆ ಇದು ಕಲ್ಲು ಮಂಚ. ಕಲ್ಲಿನ ಮಂಚ? ಹಾಂ, ಪರ್ಮನೆಂಟ್ ಇದು. ಓ, ಈ ಜಗ್ಲಿ ಥರ ಹಳ್ಳಿ ಜಗ್ಲಿ ಇರ್ತಾವಲ್ಲ? ಓಕೆ, ಅದೇನೋ ನಮ್ಮ ಹುಡುಗ ಮಾಡಿಸ್ಕೊಂಡೆ. ಸೂಪರ್ ಅಲ್ಲ ಸರ್? ಅದೇ ಒಳ್ಳೇದು ಅಂತ ಇದ್ದಾರೆ. ಹುಡುಗ ಗಿಟಾರು ಮಾಡಿಸ್ತಾನೆ, ಗಿಟಾರ್ ಕಲಾವಿದರು. ಹೌದು, ಅಲ್ಲೊಂದು ಅದು ಎಲೆಕ್ಟ್ರಿಕ್ ಗಿಟಾರು. ಗ್ರೇಟ್. ಒಬ್ಬರೇ ಮಗನ? ಹಾಂ, ಒಬ್ಬನೇ ಮಗ. ಆ್ಯಂಡ್ ಸರ್ ಅವರ ನಾಲೆಡ್ಜ್ ಇದೆಯಲ್ಲ, ಗ್ರಾಹಕರ ಹಕ್ಕುಗಳು, ಮಾಹಿತಿ ಹಕ್ಕು, ಭಾರತದ ಕಾನೂನುಗಳ ಬಗ್ಗೆ ಅದ್ಭುತವಾದದ್ದು. ಸೊ ನೀವು ಅವ್ರದ್ದೆಲ್ಲ ಗ್ರಂಥಾಲಯ, ಅವರ ಗ್ರಂಥ ಭಂಡಾರ, ಅದಕ್ಕಿಂತ ಮುಖ್ಯವಾಗಿ ಅವರಲ್ಲಿರುವಂಥ ಜ್ಞಾನ ಭಂಡಾರ ನೋಡಿದ್ರಲ್ಲ. ಈಗ ಬನ್ನಿ ನಾವು ಕೂತ್ಕೊಂಡು ಸರ್ ಹತ್ರ ನಮ್ಮ ಎಲ್ರಿಗೂ ಉಪಯೋಗ ಆದಂಥ ಗ್ರಾಹಕರ ಹಕ್ಕುಗಳ ಬಗ್ಗೆ ಜೊತೆ ಮಾಹಿತಿ ಹಕ್ಕು ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ನಮ್ಮ ಪ್ರೇಕ್ಷಕರು ದಯಮಾಡಿ ವಿಷಯ ತಿಳಿಸಿ ಅಂತ ಮನವಿ ಸರ್. ಖಂಡಿತ, ನೀವು ಯಾವತ್ತು ಬೇಕಾದ್ರೂ ಬನ್ನಿ, ಒಂದು ಫೋನ್ ಮಾಡಿಬಿಟ್ಟು ಅಂದರೆ ನಾವು ಒಂದು ಸೀರೀಸೇ ಮಾಡೋಣ. ವೈ ನಾಟ್, ಖಂಡಿತ.